श्रीगुरुभ्यो नमः। हरिः ओम्। सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳು, ಇವತ್ತಿನ ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ನಾವು ಆತ್ಮಜಾಗೃತಿ ಅನ್ನುವಂತಹ ಒಂದು ವಿಷಯವನ್ನು ತಗೊಂಡಿದ್ದೀವಿ. ಈ ವಿಚಾರ ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾದ್ದು. ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಇಲ್ಲಿ ಯಾಕಿದ್ದೀವಿ ಭೂಮಿ ಮೇಲೆ, ಹಾಗೆ ಇಲ್ಲಿ ನಮಗೇನು ಕೆಲಸ, ಇಲ್ಲೇನು ಮಾಡಬೇಕಾಗಿದೆ, ನಾವು ಈ ಲೋಕದಲ್ಲಿ ವಾಸ್ತವವಾಗಿ ನಾವು ಯಾರು, ಈ ಪ್ರಶ್ನೆಗಳನ್ನ ಯಾರಿಗೆ ತಮಗೆ ತಾವೇ ಮಾಡ್ಕೋತಾರೋ ಅವರು ಆತ್ಮ ಜಾಗೃತಿಯ ಕಡೆ ಮುಂದುವರಿತಾ ಇದ್ದಾರೆ ಅಂತ ಅರ್ಥ. ಹಾಗಲ್ಲದೆ ಯಾರು ಇದು ನಮ್ಮದೇ ಸ್ವಂತ ಸ್ಥಳ, ಈ ಭೂಲೋಕ ಅಥವಾ ಈ ಕರ್ಮಭೂಮಿ, ಮೃತ್ಯುಲೋಕ, ಇಲ್ಲಿ ನಾವು ಪ್ರಯತ್ನದಿಂದ, ಪ್ರಯತ್ನ ಅಂದ್ರೆ ಶ್ರಮಪಟ್ಟು ಪ್ರಯತ್ನದಿಂದ ಬುದ್ಧಿವಂತಿಕೆಯಿಂದ ನಾವಿಲ್ಲಿ ಸುಖವಾಗಿ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಯಾರು ಇನ್ನು ಭಾವಿಸ್ತಾ ಇದ್ದಾರೋ ಅವರಿನ್ನೂ ನಿದ್ರೆ ಮಾಡ್ತಾ ಇದ್ದಾರೆ, ತಮಸ್ಸಿನಲ್ಲಿದ್ದಾರೆ. ಇಂಥವರಿಗೆ ಶಾಸ್ತ್ರ ಒಂದು ಸಂದೇಶ ಅಥವಾ ಒಂದು ಜಾಗೃತಿಯನ್ನ ಉಂಟು ಮಾಡುತ್ತೆ. ಅದೇನು ಅಂದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತ, ಮೃತ್ಯೋರ್ಮ ಅಮೃತಂ ಗಮಯ, ಹಾಗೆ ಅಸತೋಮ ಸದ್ಗಮಯ ಅಂತ. ಇದು ನಮಗೆ ಬಹಳ ಚಿರಪರಿಚಿತವಾದ ಪ್ರಾರ್ಥನೆ. ಆದರೆ ಈ ಪ್ರಾರ್ಥನೆಯ ಅರ್ಥವನ್ನ ತಿಳಿದವರು ಆತ್ಮ ಜಾಗೃತಿ ಆಗಿರೋರು ಮಾತ್ರ. ಅಸತೋಮ ಸದ್ಗಮಯ ಅಂದ್ರೆ ಅಸತ್ಯದಿಂದ ನಾವು ಸತ್ಯದ ಕಡೆ ಸಾಗೋಣ. ಸುಲಭ ಇದೆ. ಅಂದ್ರೆ ಏನರ್ಥ? ಈಗ ನಾವು ಅಸತ್ಯದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅರ್ಥ. ಅಸತ್ಯದಲ್ಲಿ ಇದ್ದೀವಿ ಅಥವಾ ಅಸತ್ಯವಾದ ಲೋಕದಲ್ಲಿ ಇದ್ದೀವಿ. ಅಸತ್ಯವಾದ ಲೋಕದಲ್ಲಿ ಯಾಕಿದ್ದೀವಿ ನಂತರ ಪ್ರಶ್ನೆ ಬರುತ್ತೆ. ಸುಮ್ಮನೆ ಯಾರೋ ಹೇಳಿದ್ರು ಹಿರಿಯರು ಮಹಾತ್ಮರು, ಅದನ್ನ ಸುಮ್ಮನೆ ಉಚ್ಚಾರಣೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅರ್ಥ ಮಾಡ್ಕೊಂಡಾಗ ನಾವೇನ್ ಹೇಳ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ನಾವಿರುವಂತಹ ಈ ಲೋಕ ನಿಜ ಅಲ್ಲ, ಮತ್ತೆ ಹೀಗೆ ಇರೋದಿಲ್ಲ, ಶಾಶ್ವತ ಅಲ್ಲ. ಇದೇನೋ ನಮಗ್ ಗೊತ್ತಿದೆ, ಬಹಳಷ್ಟು ಸರಿ ಕೇಳಿದೀವಿ. ನಮ್ಮ ಕಣ್ಮುಂದೆನೆ ಎಲ್ಲ ಒಬ್ಬೊಬ್ರೆ ಹೋಗ್ತಾ ಇರ್ತಾರೆ ಲೋಕವನ್ನ ಬಿಟ್ಟು, ಅದನ್ನು ನೋಡಿದೀವಿ. ಹಾಗಂತ ಜಾಗೃತರಾಗಿರೋರು ಎಲ್ಲೋ ವಿರಳ, ಮನುಷ್ಯಾಣಂ ಸಹಸ್ರೇಶು. ಮತ್ತೆ ಮತ್ತೆ ನಿದ್ರೆಗೆ ಜಾರ್ತಾರೆ, ತಮಸ್ಸಿಗೆ ಜಾರ್ತಾರೆ, ಮತ್ತೆ ಕನಸು ಕಾಣಕ್ ಶುರು ಮಾಡ್ತಾರೆ. ಎಂಥ ಕನಸು ಅಂದ್ರೆ ಜೀವನದ ಕನಸು.
ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವೆಲ್ಲ ಮರಳುಗಾಡಿನ ಮರೀಚಿಕೆಯಲ್ಲಿ ಅಲಿತಾ ಇದ್ದೀವಿ. ಎಲ್ಲೋ ದೂರದಲ್ಲಿ ನಮಗೆ ನೀರು ಕಾಣುತ್ತೆ, ಅಲ್ಲಿ ದಾಹ ತೀರಿಸ್ಕೊಳ್ಳೋಣ ಅಂತ ಹೋಗ್ತೀವಿ. ಆದರೆ ಅಲ್ಲಿ ಹತ್ರ ಹೋದ್ಮೇಲೆ ಅಲ್ಲಿ ನೀರು ಇರೋದೇ ಇಲ್ಲ. ಹಾಗೆ ಮನುಷ್ಯ ಭವಿಷ್ಯದಲ್ಲಿ ಸುಖವನ್ನ ಬಯಸ್ತಾ ಇದ್ದಾನೆ. ಇನ್ನು ಸ್ವಲ್ಪ ಕಾಲ ಅಲ್ಲಿ ನಾನು ತಲುಪಿದ ಮೇಲೆ, ಆ ಸಮಯ ಬಂದ ಮೇಲೆ ನಾನು ಸುಖವಾಗಿರ್ತೀನಿ, ಇಲ್ಲಿ ಸುರಕ್ಷಿತವಾಗಿರ್ತೀನಿ, ಅನುಕೂಲ ಆಗತ್ತೆ ಇನ್ನೂ ಹೆಚ್ಚಿಗೆ, ಈಗಿಂತ ಹೆಚ್ಚು ಸುಖವಾಗಿರ್ತೀನಿ, ಹೀಗೆಲ್ಲ ಕನಸು ಕಾಣ್ತಾ ಇರ್ತೀನಿ. ಆದರೆ ಇದ್ಯಾವುದು ಕೂಡ ಸಾಧ್ಯವಿಲ್ಲ ಅನ್ನೋದು ಮಹಾತ್ಮರ ಮಾತು, ಅನುಭಾವಿಗಳ ಮಾತು. ಒಬ್ಬ ಮಹಾತ್ಮ ಹೇಳ್ತಾನೆ, ಡೋಂಟ್ ಪ್ರಾಮಿಸ್ ಯುವರ್ ಸೆಲ್ಫ್ ಸೆಕ್ಯೂರಿಟಿ ಇನ್ ದಿಸ್ ವರ್ಲ್ಡ್ ಅಂತ. ಫಿಲಾಸಫರ್, ನೀನು ನಿನಗೆ ನೀನೇ ಮೋಸ ಮಾಡ್ಕೋಬೇಡ, ನಿನಗೆ ನೀನೇ ಭರವಸೆ ಕೊಟ್ಕೋಬೇಡ, ಸುಳ್ಳು ಭರವಸೆ. ಈ ಜಗತ್ತಲ್ಲಿ ನನಗೆ ಸುರಕ್ಷಿತವಾಗಿರೋದಕ್ಕೊಂದು ಸ್ಥಾನ ಸಿಗುತ್ತೆ, ಇಲ್ಲಿ ನಾನು ಸುರಕ್ಷಿತವಾಗಿರ್ತೀನಿ, ಸುರಕ್ಷಿತವಾಗಿರೋದಕ್ಕೆ ಏನು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ ಅನ್ನುವಂಥ ಭರವಸೆನ ನಿನಗೆ ನೀನು ಕೊಟ್ಕೋಬೇಡ, ಅದು ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ವಿ ಕೆನಾಟ್ ಫೈಂಡ್ ರೆಸ್ಟ್ ಇನ್ ದಿಸ್ ವರ್ಲ್ಡ್ ಅಂತ. ವಿ ಆರ್ ಹಿಯರ್ ಟು ವರ್ಕ್ ಅಂತ. ನಾವಿಲ್ಲಿ ಬಂದಿರೋದು ಶ್ರಮ ಪಡಕ್ಕೆ, ಹಾಗೆ ಕರ್ಮ ಮಾಡಿ ಋಣವನ್ನು ತೀರ್ಸಕ್ಕೆ. ಹಿಂದೆ ಋಣ ಸಾಕಷ್ಟು ಮಾಡಿ ಹೋಗಿರ್ತೀವಿ. 5 ಥರದ ಋಣಗಳು ಅಂತಿದೆ, ಅದರ ವಿವರಣೆ ಎಲ್ಲ ನಾವು ಹಿಂದೆ ನೋಡಿದ್ವಿ. ಅದನ್ನ ತೀರ್ಸಕ್ ಬಂದಿದ್ದೀವಿ. ಸಾಲ ತೀರ್ಸಕ್ ಬಂದವರು ಆರಾಮಾಗಿರಕ್ಕೆ ಹೇಗೆ ಸಾಧ್ಯ ಇಲ್ಲಿ? ಇದನ್ನು ಯೋಚನೆ ಮಾಡಬೇಕು. ಜಾಗೃತರಾಗಿರೋರ್ಗೆ ಮಾತ್ರ ಇಂಥ ಆಲೋಚನೆಗಳು ಬರುತ್ತೆ. ಹಾಗೆ ಮಹಾತ್ಮರ ಮಾತುಗಳು ನಮಗೆ ಎಚ್ಚರಿಸುತ್ತೆ. ಪುರಂದರದಾಸರು ಎಚ್ಚರಿಕೆ ಕೊಟ್ಟರು, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಎಂಥ ಮನೆ ಇದು ಇಲ್ಲಿರೋದು? ಅಲ್ಲಿದೆ ನಮ್ಮನೆ ಅಂದ್ರೆ ನಮ್ಮ ಸ್ವಧಾಮ, ಸ್ವಸ್ವರೂಪ, ನಮ್ಮ ಶಾಶ್ವತವಾದ ನೆಲೆ ಅದೇ. ಇಲ್ಲಿ ನಮ್ಗೆ ಗೊತ್ತು ನಾವು ಶಾಶ್ವತವಾಗಿ ಇಲ್ಲಿರಕ್ಕೆ ಆಗೋದಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಶಾಶ್ವತವಾಗಿ ಎಲ್ಲಿರಬಹುದು ಅಂತ ಯೋಚನೆ ಮಾಡುವಷ್ಟು ಮುಂದುವರಿಯಲ್ಲ. ಇಲ್ಲಿ ಯಾರು ಶಾಶ್ವತ ಅಲ್ಲಪ್ಪ, ಎಲ್ಲ ಹೋಗೋದೇ ಒಂದಿನ ಅಂತ ಲಕ್ಷಾಂತರ ಜನ ಮಾತಾಡ್ತಾರೆ. ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಯಾಕೆಂದ್ರೆ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಅವರಿನ್ನೂ ಜಾಗೃತರಾಗಿಲ್ಲ, ನಿದ್ರಿಸ್ತಾ ಇದ್ದಾರೆ. ಎಂಥ ಮನೆಯಲ್ಲಿ ನಿದ್ರಿಸ್ತಾ ಇದ್ದಾರೆ ಅಂದ್ರೆ ಕದಬಾಗಿಲಿರಿಸಿದ ಕಳ್ಳ ಮನೆ, ಇದು ಮುದದಿಂದ ಲೋಲ್ಯಾಡೋ ಸುಳ್ಳು ಮನೆ. ಸುಳ್ಳು ಅಂದ್ರೆ ಗೊತ್ತಿದೆ, ಇಲ್ಲದೆ ಇದ್ರೂ ಇರೋ ಹಾಗೆ ಕಾಣೋದು, ವಂಚಿಸುವಂಥದ್ದು, ಆತ್ಮವಂಚನೆ ಮಾಡಿಕೊಳ್ಳುವಂಥದ್ದು. ಸುಳ್ಳು ಅನ್ನೋದಕ್ಕೆ ಬಹಳಷ್ಟು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು. ನಮಗ್ ನಾವೇ ವಂಚನೆ ಮಾಡ್ಕೊಳ್ಳೋದೇ ಸುಳ್ಳು, ಸುಳ್ಳು ಹೇಳೋದು ಅಂತ. ನಾನಿಲ್ಲಿ ಸುಖವಾಗಿರ್ತೀನಿ, ಇದು ಆತ್ಮವಂಚನೆ. ಇಲ್ಲಿ ನನ್ನದು ಅಂತ ಏನೋ ಇದೆ, ಆತ್ಮವಂಚನೆ. ನನ್ನವರು ಅಂತ ಯಾರೋ ಇದ್ದಾರೆ ಭೂಲೋಕದಲ್ಲಿ, ಆತ್ಮವಂಚನೆ. ತಮಗೆ ತಾವೇ ವಂಚನೆ ಮಾಡ್ಕೋತಾ ಇದ್ದಾರೆ ಹೊರತು ಇನ್ ಬೇರೆ ಒಬ್ರು ಇನ್ನೊಬ್ಬರಿಗೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ ಇಲ್ಲಿ. ಪುರಂದರದಾಸರು ಹೇಳ್ತಾರೆ, ಅವರು ಬ್ರಹ್ಮಜ್ಞಾನಿಗಳು. ಹಾಗೆ ಕನಕದಾಸರು, ಶ್ರೀರಾಮಕೃಷ್ಣರು, ವಿವೇಕಾನಂದರು ಯಾರು ಹೇಳಿಲ್ಲ. ನಾವು ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ,
ಸತ್ಯವನ್ನ ಅರಿತಂತಹ ಮಹಾತ್ಮರು, ಆತ್ಮ ಜಾಗೃತಿ ಆಗಿರುವಂಥವರು ಯಾರೂ ಕೂಡ ಈ ಜಗತ್ತನ್ನ ನಂಬಕ್ ಹೋಗಲ್ಲ. ಈ ಜಗತ್ತಲ್ಲಿ ಏನೋ ಒಂದು ಪಡ್ಕೋಬೇಕು, ಇಲ್ಲಿ ತನ್ನದು ಅಂತ ಏನೋ ಒಂದು ಸ್ಥಾಪನೆ ಮಾಡ್ಕೋಬೇಕು, ಈ ತರ ಯಾರು ಭಾವಿಸಲ್ಲ. ಇದೇ ಜ್ಞಾನದ ಮಹಿಮೆ. ಇದು ಕದಬಾಗಿಲಿರಿಸಿದ ಕಳ್ಳ ಮನೆ, ಮುದದಿಂದ ಲೋಲ್ಯಾಡೋ ಸುಳ್ಳು ಮನೆ. ಹಾಗಾದ್ರೆ ನಿಜವಾದ ಮನೆ ಯಾವುದು? ನಮ್ಮನೆ. ಇದಿರಾಗಿ ವೈಕುಂಠ ವಾಸ ಮಾಡುವಂತಹ ಪದುಮನಾಭನ ಪಾದ ಬದುಕು ಮನೆ. ಸೂಕ್ಷ್ಮವಾಗಿ ಹೇಳ್ತಾರೆ ನೋಡಪ್ಪ, ಪರಮಾತ್ಮನ ಸಾನ್ನಿಧ್ಯ ಏನಿದೆಯೋ ವೈಕುಂಠ, ಅದು ನಮ್ಮ ಮನೆ. ಇದು ನಮ್ಮನೆ ಅಲ್ಲ, ಇಲ್ಲಿರೋದು ಸುಮ್ಮನೆ. ಮತ್ತೆ ಸುಮ್ಮನೆ ಯಾಕೆ ಬಂದ್ವಿ ಅಂದ್ರೆ, ಸುಮ್ಮನೆ ಅಂದ್ರೆ ಒಂದು ಅರ್ಥದಲ್ಲಿ ಪರಮಾತ್ಮ ಲೀಲೆಗಾಗಿ ಲೋಕವನ್ನ ಸೃಜಿಸಿದ. ಇಲ್ಲಿ ವಾಸ್ತವವಾಗಿ ಏನೂ ಇಲ್ಲ, ಇರುವಂತೆ ತೋರ್ತಾ ಇದೆ, ತೋರಿಕೆ. ಮತ್ತೆ ಕಾಣ್ತಾ ಇದೆಯಲ್ಲ ನಿಜವಾಗಿ ಎಂದಾಗ ಮಹಾತ್ಮರು ಹೇಳ್ತಾರೆ, ಇದು ತನ್ನ ಮೇಲೆ ತಾನೇ ಸಂಮೋಹಿನಿ ಮಾಡ್ಕೊಂಡಿರೋದು. ಸಂಮೋಹಿತರಾಗಿದ್ದಾರೆ, ಸೆಲ್ಫ್ ಹಿಪ್ನೋಟಿಸಮ್ ಅಂತ. ಇವರು ಇನ್ನೊಬ್ರಿಗೆ ಮಾಡಿರೋದಲ್ಲ ಹಿಪ್ನೋಟಿಸಮ್, ತಮ್ಮ ಮೇಲೆ ತಾವೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಒಂದು ಕಡೆ ಪ್ರವಚನ ಮಾಡ್ಬೇಕಾರೆ ಒಬ್ಬ ವಿದೇಶಿ ಮಹಿಳೆ ಎದ್ದು ನಿಂತು ಹೇಳ್ತಾಳೆ, ಸ್ವಾಮೀಜಿ, ಯು ಆರ್ ಟ್ರೈಂಗ್ ಟು ಹಿಪ್ನೋಟೈಸ್ ಅಸ್ ಅಂತ. ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೋ, ಯು ಆರ್ ಆಲ್ರೆಡಿ ಹಿಪ್ನೋಟೈಸ್ಡ್, ಐ ಆಮ್ ಟ್ರೈಂಗ್ ಟು ಡಿಹಿಪ್ನೋಟೈಸ್ ಯು. ನಾನು ಹಿಪ್ನೋಟೈಸ್ ಮಾಡ್ತಾ ಇಲ್ಲ, ನೀವೀಗಾಗಲೇ ಹಿಪ್ನೋಟೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ನೀವೇ. ನಿಮ್ಮನ್ನ ಅದರಿಂದ ಹೊರತರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ದಾಸರುಗಳು, ಮಹಾತ್ಮರು, ಸಂತರು ಎಲ್ಲ ಇದನ್ನೇ ಮಾಡಿದ್ದು. ಯಾರೋ ಕೆಲವರು ಜಾಗೃತರಾಗ್ತಾರೆ. ನಿನ್ನೆ ತಾನೇ ವೈಕುಂಠ ಏಕಾದಶಿ ಆಯಿತು. ಒಂದು ದ್ವಾರದಲ್ಲಿ ಹಾದು ಹೋಗಿ ನಾವು ವೈಕುಂಠಕ್ಕೆ ಪ್ರವೇಶ ಮಾಡಿದ್ವಿ, ನಮಗೂ ಒಂದಷ್ಟು ಪುಣ್ಯ ಬಂತು, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಹಿಂತಿರುಗ್ತಾರೆ. ಆಮೇಲೆ ಅವ್ರು ಎಷ್ಟು ಸುಖವಾಗಿರ್ತಾರೋ, ಎಷ್ಟು ನೆಮ್ಮದಿ ಸಿಕ್ತೋ ಅದು ಗೊತ್ತೇ ಇದೆ. ಕೋಟ್ಯಾಂತರ ಜನ ದ್ವಾರದಲ್ಲಿ ಪ್ರವೇಶ ಮಾಡಿ ಬಂದಿದ್ದಾರೆ, ಅವ್ರವ್ರಿಗೆ ಸರಿ ಅನಿಸ್ದಾಗ ಅವ್ರು ಅಂದ್ಕೊಂಡಿದ್ದಾರೆ. ಹಾಗಂತ ಅವರೆಲ್ಲ ಸುಖವಾಗಿದ್ದಾರೆ ಇನ್ಮೇಲೆ ಪುಣ್ಯಾತ್ಮರು, ಅವ್ರ ಉದ್ಧಾರ ಆಯಿತು ಅಂತೇನು ಅರ್ಥ ಅಲ್ಲ. ನಿಜವಾಗಿ ನಾವು ಉದ್ಧಾರ ಆಗ್ಬೇಕಾದ್ರೆ ಮೊದಲು ಜಾಗೃತರಾಗಬೇಕು. ಉತ್ತಿಷ್ಠತ, ಜಾಗೃತ. ಮೊದಲು ಜಾಗೃತರಾಗಿ, ಜಾಗೃತರಾದವ್ರು ಏನ್ ಮಾಡ್ತಾರೆ, ಆಮೇಲೆ ಪ್ರಾಪ್ಯವರ ನಿಬೋಧತ. ವರ ಅನ್ನಂದ್ರೆ ಶ್ರೇಷ್ಠನಾದವನನ್ನ ಪ್ರಾಪ್ತಿ ಮಾಡ್ಕೊಳ್ಳಿ, ಅಂದ್ರೆ ಗುರುವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಮೊದಲು ಜಾಗೃತರಾಗಿ ನಂತರ ಗುರುವಿನ ಬಳಿ ಹೋಗಿ ಸತ್ಯ ತಿಳ್ಕೊಳ್ಳಿ, ಮುಕ್ತರಾಗಿ. ನಿಮ್ಗೆ ಸತ್ಯ ತಿಳಿಸೋದು ಗುರುಗಳು ಮಾತ್ರ. ಯಾರನ್ನ ಮನುಷ್ಯರು ತನ್ನೋರು ಅನ್ಕೊಂಡಿದ್ದಾರೋ ಅವರೆಲ್ಲ ಅವ್ರಿಗೆ ಮೋಸ ಮಾಡೋರೆ. ವಂಚಕು ಸಬ್ ಪರಿವಾರ ಮುರಾರೆ ಅಂತ ದಾಸರೊಬ್ಬರು ಹಾಡ್ತಾರೆ. ಹೀಗೆ ಬೇರೆಯವರು ವಂಚನೆ ಮಾಡ್ತಾ ಇದ್ದಾರೆ, ಇವರು ತಮಗ್ ತಾವೇ ವಂಚನೆ ಮಾಡ್ಕೋತಾ ಇದ್ದಾರೆ. ಅಮೂಲ್ಯವಾದ ಸಮಯವನ್ನ ನಿಷ್ಪ್ರಯೋಜಕವಾದ ಕೆಲಸ ಕಾರ್ಯಗಳಲ್ಲಿ ವ್ಯರ್ಥ ಮಾಡ್ತಾ ಇದ್ದಾರೆ. ಅವ್ರಿಗೆ ದಾಸರು ಹೇಳಿದ್ರು, ವ್ಯರ್ಥವಾಯಿತಲ್ಲ ಜನುಮ ಸಾರ್ಥಕವಾಗಲಿಲ್ಲ. ಅರ್ಥದಾಸೆಗೆ ಸುತ್ತಿ ಸುತ್ತಿ ಪರರ ಸೇವೆಯ ಮಾಡಿ ವ್ಯರ್ಥವಾಯಿತಲ್ಲ ಜನುಮ ಸಾರ್ಥಕವಾಗಲಿಲ್ಲ. ವ್ಯರ್ಥ ಅಂದ್ರೆ ವೇಸ್ಟ್ ಆಯ್ತು ಅಂತ. 4 ಕಾಸು ಕಳ್ಕೊಂಡ್ರು,
ಏನೋ ಸ್ವಲ್ಪ ಆಸ್ತಿ ಕಳ್ಕೊಂಡ್ರು, ಸ್ವಲ್ಪ ಆರೋಗ್ಯ ಕಳ್ಕೊಂಡ್ರು ಅಂದ್ರೆ ತುಂಬಾ ಚಿಂತೆ ಮಾಡ್ತಾರೆ ಮನುಷ್ಯರು. ಇಲ್ಲಿ ಬಹಳ ಮುಖ್ಯವಾದದ್ದನ್ನೇ ಕಳ್ಕೊತಾ ಇದ್ದಾರೆ. ಅದೇನು ಅಂದ್ರೆ ಅಮೂಲ್ಯವಾದ ಸಮಯ, ಆಯಸ್ಸು, ಅವಕಾಶ. ಒಂದು ಒಳ್ಳೆಯ ಅವಕಾಶವನ್ನ ಕಳ್ಕೊತಾ ಇದ್ದಾರೆ. ಮಾನವ ಜನ್ಮ ಬಲು ದೊಡ್ಡದು, ಇದ ಹಾನಿ ಮಾಡಿಲಿ ಬೇಡಿರಿ ಹುಚ್ಚಪ್ಪಗಳಿರ ಅಂದ್ರು. ಯಾರು ಹುಚ್ಚರು? ಇನ್ನು ಜಾಗೃತರಾಗದೇ ಇರೋರು ಹುಚ್ಚರಂತೆ. ಸುಳ್ಳು ಅಂತ ಗೊತ್ತಿದ್ರು ಸುಳ್ಳನ್ನೇ ನಂಬ್ತಾ ಇದ್ದಾರೆ. ನಶ್ವರ ಅಂತ ಗೊತ್ತಿದ್ರು ನಶ್ವರವಾದದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಜಗತ್ತಲ್ಲಿ ತನ್ನವರು ಅಂತ ಯಾರು ಇಲ್ಲ ಅಂದ್ರೂ ಕೂಡ ಇವ್ರು ನನ್ನವರು ನನ್ನವರು ಅನ್ಕೊಂಡು ತಮಗ್ ತಾವೇ ಆತ್ಮವಂಚನೆ ಮಾಡ್ಕೋತಾ ಇದ್ದಾರೆ. ತನ್ನದು ಅಂತ ಏನು ಇಲ್ಲ ಅಂತ ಗೊತ್ತಿದ್ರು ತನ್ನದು ತನ್ನದು ಅಂತ ಅನ್ಕೊಂಡು ದುಃಖ ಪಡ್ತಾ ಇದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಬಹಳ ಇದೆ. ಮಹಾತ್ಮರೆಲ್ಲರೂ ಇದನ್ನೇ ಹೇಳಿದ್ದು. ಭಗವದ್ಗೀತೆಯಲ್ಲೂ ಇದನ್ನೇ ಹೇಳಿರೋದು, ಭಾಗವತದಲ್ಲೂ ಇದನ್ನೇ ಹೇಳಿರೋದು. ಎಷ್ಟೇ ಶಾಸ್ತ್ರ ಪುರಾಣ ಇತ್ಯಾದಿಗಳನ್ನ ನಾವು ಗಮನಿಸಿದ್ರು ಇದೇ ಸತ್ಯವನ್ನ ನಾವು ಮತ್ತೆ ಮತ್ತೆ ಅರ್ಥ ಮಾಡ್ಕೋತಾ ಬರ್ತೀವಿ. ಆದ್ರೂ ಇಲ್ಲಿ ಯಾಕೆ ಜಾಗೃತರಾಗಲ್ಲ ಅಂದ್ರೆ, ಹಿಂದೆ ಒಂದು ಪ್ರವಚನದಲ್ಲಿ ಹೇಳಿದ್ದೆ ಮುಮುಕ್ಷುತ್ವದ ಬಗ್ಗೆ ಹೇಳುವಾಗ, ಹಸಿವಿಲ್ಲದ ನೆಂಟಗೆ ತಾಕ್ ಕೊಟ್ಟರು ಮೂರು ಟೊಣಪೆ ಅಂದ್ರೆ ಪೆಟ್ಟುಗಳು, ಅಂದ್ರೆ ದುಃಖಗಳು, ನೋವುಗಳು. ಎರಡು ತಾಕವು, ಒಂದು ತಾಕಲೇ ಇಲ್ಲ. ಪೆಟ್ಟುಗಳು ಬೀಳ್ತಾ ಇದೆ. ಯಾರಿಗೆ ಅಂದ್ರೆ ಎಲ್ಲರಿಗೂ, ಮಹಾರಾಜನಿಂದ ಹಿಡಿದು ಸಾಮಾನ್ಯನವರೆಗೂ, ಎಲ್ಲ ಸ್ತ್ರೀ ಪುರುಷರು, ಚಿಕ್ಕವರು ದೊಡ್ಡವರು ಎಲ್ರಿಗೂ ಪೆಟ್ಟುಗಳೇ ಬೀಳ್ತಾ ಇರೋದು. ಆದ್ರೆ ಆ ಪೆಟ್ಟುಗಳಿಂದ ಪಾಠ ಕಲಿಯೋರು ವಿರಳ. ಎಲ್ರಿಗೂ ಪೆಟ್ಟು ಬೀಳ್ತಾ ಇದೆ, ಆದ್ರೆ ಪಾಠ ಕಲಿಯೋರು ವಿರಳ. ಯಾವುದೋ ಒಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಈ ವಿಚಾರಗಳೆಲ್ಲ, ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಗೃಹಸ್ಥರಿಗೆ, ಸನ್ಯಾಸಿಗಳಿಗೀಗಾಗಲೇ ಜನ್ಮ ಜನ್ಮಾಂತರದಿಂದ ಅವರು ಪೆಟ್ಟುಗಳನ್ನು ತಿಂದು ಅನುಭವಿಸಿ, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅವರು ಆತ್ಮ ಜಾಗೃತಿ ಪಡ್ಕೊಂಡು ಭಗವಂತನಲ್ಲಿ ದೃಷ್ಟಿ ಇಟ್ಟು ಇರೋ ಕರ್ಮಶೇಷವನ್ನು ಕಳ್ಕೊತಾ ಇದ್ದಾರೆ. ಮುಗಿತಾ ಇದ್ದಾಗಲೇ ಭಗವಂತನ ಕಡೆ ಹೊರಟ್ಬಿಡ್ತಾರೆ. ಉಳಿದವ್ರ ಕತೆ ಏನು ಅಂದ್ರೆ, ಅವ್ರಿಗೆ ಹೇಳ್ತಾರೆ ರಾಮಕೃಷ್ಣರು, ನೀವು ಆಗಾಗ ನಿರ್ಜನ ಪ್ರದೇಶಗಳಿಗೆ ಹೋಗಿ ಏಕಾಂಗಿಯಾಗಿ ಕೂತ್ಕೊಳ್ಳಿ. ಬಿಡುವಾದ್ರೆ ಸಾಕು ಒಂದಷ್ಟು ಜನ ಗುಂಪು ಮಾಡ್ಕೊಳ್ಳೋದು, ಎಲ್ಲೋ ತೀರ್ಥಯಾತ್ರೆ ಅಂತ ಸುತ್ಕೊಂಡ್ಬರೋದು, ಅದೊಂದು ಮನೋರಂಜನೆ ಆಗ್ಬಿಟ್ಟಿದೆ. ಶ್ರೀರಾಮಕೃಷ್ಣರು ಹೇಳಿದ್ದು ಅದಲ್ಲ. ಏಕಾಂತದಲ್ಲಿ ಕುಳಿತುಕೊಳ್ಳಿ ನಿರ್ಜನ ಪ್ರದೇಶದಲ್ಲಿ. ಆಮೇಲೆ ಏನ್ ಮಾಡಿ ಅಂದ್ರೆ, ಚಿಂತನೆ ಮಾಡಿ, ವಿಚಾರ ಮಾಡಿ, ಈ ಜಗತ್ತಲ್ಲಿ ನಂದು ಅಂತ ಏನೂ ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ, ಪರಮಾತ್ಮ ಎಲ್ಲ ನಿನ್ನದು, ಎಲ್ಲರೂ ನಿನಗೆ ಸೇರಿದವರು, ನಾನು ನಿನಗೆ ಸೇರಿದವನೇ, ನನ್ನನ್ನು ಉದ್ಧಾರ ಮಾಡು, ನನಗೆ ಭಕ್ತಿ ಕೊಡು, ಜ್ಞಾನ ಕೊಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಹೀಗೆ ಮಾಡ್ತಾ ಇದ್ರೆ ಆಗಾಗ ಇದನ್ನ ಮಾಡ್ತಾ ಇದ್ರೆ ಮನುಷ್ಯರು, ಎಲ್ರಿಗೂ ಇದು ಹೇಳ್ತಾ ಇರೋದು, ಎಲ್ಲ ವರ್ಣಾಶ್ರಮದವರು, ಸ್ತ್ರೀ ಪುರುಷರು ಎಲ್ರಿಗೂ ಅನ್ವಯಿಸುತ್ತಿದ್ದು. ಬಾಲ್ಯಾವಸ್ಥೆ ಚಿಕ್ಕ ಮಕ್ಕಳು ಬಿಟ್ಟು ಉಳಿದವರೆಲ್ರಿಗೂ ಅನ್ವಯಿಸುತ್ತೆ. ಎಲ್ರೂ ಇದನ್ನ ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಆಮೇಲೆ ಮತ್ತೊಂದು ದಾಸರ ಪದದಲ್ಲಿ ನಾವು ಕಾಣ್ತೀವಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ.
ಬ್ರಹ್ಮಾಂಡ ಅಂದ್ರೆ ಇಡೀ ವಿಶ್ವ. ಇದರಲ್ಲಿ ಹುಡುಕ್ತಾ ಹೋದ್ರೆ ಅರ್ಥ ಆಗತ್ತೆ. ಇಲ್ಲಿ ನಾವು ಇರೋದಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ. ವಾಸಿ ಇಂದ್ಮೇಲೆ ಅರ್ಥ ಮಾಡ್ಕೋಬೇಕು. ನಮ್ಮೂರೇ ವಾಸಿ ಅಂದ್ರೆ ವೈಕುಂಠ ಪರಮಾತ್ಮನ ಸಾನ್ನಿಧ್ಯ ಅಂತ ಅರ್ಥ. ಪರಮಪದ, ವಿಷ್ಣುವಿನ ಪರಮಪದ, ಹೀಗೆಲ್ಲ ಕೈಲಾಸ ಬೇರೆ ಬೇರೆ ಪದಗಳಿದೆ. ಆದರೆ ಆ ಸ್ಥಾನ ಮಾತ್ರ ಒಂದೇ. ನಿರ್ವಾಣ ಬೇರೆ ಬೇರೆ ಪದಗಳಷ್ಟೇ ಅದು. ಅಲ್ಲಿ ನಾವು ಇರಬೇಕು, ಇಲ್ಲಲ್ಲ. ಇಲ್ಲಿ ಎಷ್ಟು ಹುಡುಕಿದ್ರೂ ಈ ಊರ್ಗ್ ಹೋದ್ರೆ ಸುಖವಾಗಿರ್ತೀವಿ, ಆ ಊರ್ಗ್ ಹೋದ್ರೆ ಸುಖವಾಗಿರ್ತೀವಿ, ಅದೇನೋ ಸಿಕ್ಕಿದ್ರೆ ಇದೇನೋ ಆದ್ರೆ ಸುಖವಾಗಿರ್ತೀವಿ, ಎಲ್ಲ ಕಲ್ಪನೆ ಅಷ್ಟೆ, ಕಾಲ್ಪನಿಕ. ಅದು ನಿಜ ಅಲ್ಲ. ಯಾಕಲ್ಲ ಅಂದಾಗ ದಾಸರು ಮುಂದುವರಿಸಿ ಹೇಳ್ತಾರೆ. ಯಾಕೆ ಆ ಊರೇ ವಾಸಿ, ಪರಮಾತ್ಮನ ಸಾನ್ನಿಧ್ಯ ಅಂದ್ರೆ ಅಲ್ಲಿ ಜನನ ಮರಣಗಳಿಲ್ಲ, ಉಂಬುವ ದುಃಖ ಇಲ್ಲ, ಅನುಜ ತನುಜರು ಅಲ್ಲಿಲ್ಲ, ಅನುಮಾನದ ಸೊಲ್ಲೆ ಇಲ್ಲ. ಜನನ ಮರಣಗಳಾಗ್ಲಿ, ಹಸಿವು, ಬಾಯಾರಿಕೆ, ರೋಗ ಇತ್ಯಾದಿ ಇವೆಲ್ಲ ಯಾವುದೂ ಇಲ್ಲ. ಮುಂದೆ ಹೇಳ್ತಾರೆ, ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರವಗಳಿಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ. ಕ್ಷುದ್ರ ಜನ ಅಂದ್ರೆ ಬಹಳ ನೀಚ ಮಟ್ಟದಲ್ಲಿ ಯೋಚನೆ ಮಾಡುವಂಥವ್ರನ್ನ ಕ್ಷುದ್ರ ಜನಗಳು ಅಂತ. ಅಂದ್ರೆ ಬಹಳ ಸ್ವಾರ್ಥಿಗಳು ಅಂತ ತಿಳ್ಕೊಬಹುದು ಅಷ್ಟೆ. ತುಂಬಾ ಸ್ವಾರ್ಥಿಗಳು, ಅಜ್ಞಾನಿಗಳು, ಅಧರ್ಮಿಗಳು, ಇವರನ್ನ ಕ್ಷುದ್ರ ಜನಗಳು ಅಂತ ಕರೆದಿದೆ. ಸಮುದ್ರ ಶಯನ ಬಲ್ಲ ಎಲ್ಲ, ಇವೆಲ್ಲ ಪರಮಾತ್ಮನ ಗೊತ್ತು. ಹಾಗಾಗಿ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಅಲ್ಲಿ ಅನುಮಾನದ ಸೊಲ್ಲೇ ಇಲ್ಲ, ಒಬ್ಬರ ಮೇಲೊಬ್ಬರಿಗೆ ಅನುಮಾನ ಇಲ್ಲ, ಏನು ಇಲ್ಲ ಅಲ್ಲಿ. ಹೀಗೆ ಅದು ನಮ್ಮೂರು, ಅಲ್ಲಿ ಇರಬೇಕಾಗಿರೋದು. ಇಲ್ಲಿ ಯಾಕೆ ಬಂದ್ವಿ ಮತ್ತೀಗ ಅಂದಾಗ ಶಾಸ್ತ್ರದಲ್ಲಿ ತಿಳಿಸುತ್ತೆ, ಪುರಾಣಗಳಲ್ಲಿ ನಾವು ಗಮನಿಸಿದಾಗ ಅರ್ಥ ಆಗತ್ತೆ. ಇದು ಯಾವುದೋ ಒಂದು ದೋಷದ ಪರಿಹಾರಕ್ಕಾಗಿ ಕರ್ಮಭೂಮಿ ಇದೆ. ಇಲ್ಲಿ ಕರ್ಮ ಮಾಡಿ ದೋಷವನ್ನ ಪರಿಹಾರ ಮಾಡ್ಕೋಬೇಕು. ಆಮೇಲೆ ಋಣ ಅಂತ ಹೇಳುತ್ತೆ, ಋಣವನ್ನ ತೀರಿಸ್ಬೇಕು. ಅಂದ್ರೆ ಹೆಚ್ಚಿಗೆ ತಗೊಂಡ್ಬಿಟ್ಟಿದೀವಿ ಇಲ್ಲಿಂದ, ಪುನಃ ಇಲ್ಲಿ ಬಂದು ಕೊಟ್ಬಿಟ್ಟು ಹೋಗ್ಬೇಕು ಅಂತ, ತೀರಿಸ್ಬಿಟ್ಟು ಹೋಗ್ಬೇಕು. ಹಾಗೆ ಇನ್ನು ಒಂದಷ್ಟು ಅನುಭವ ಪಡ್ಕೊಂಡು ಹೋಗ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಆಲ್ ಡಿವೈನ್ ಬೀಯಿಂಗ್ಸ್, ವಿ ಆರ್ ಹಿಯರ್ ಟು ಹ್ಯಾವ್ ಸಮ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ. ನಾವೆಲ್ಲ ಆಧ್ಯಾತ್ಮಿಕ ಜೀವಿಗಳೇ. ಇಲ್ಲಿ ಯಾಕಿದೀವಿ ಮಾನವ ಲೋಕದಲ್ಲಿ ಅಂದ್ರೆ ಸ್ವಲ್ಪ ಮಾನವ ಅನುಭವವನ್ನ ಪಡ್ಕೊಳಕ್ ಬಂದಿದ್ದೀವಿ. ಈಗ ಪರಮಾತ್ಮ ಕೂಡ ನರ ರೂಪವನ್ನ ಧಾರಣೆ ಮಾಡ್ಕೊಂಡ್ ಬರ್ತಾನೆ, ಶ್ರೀರಾಮ, ಶ್ರೀಕೃಷ್ಣ ಇತ್ಯಾದಿ ಹಲವಾರು ರೂಪಗಳಲ್ಲಿ. ಹೀಗಿರ್ಬೇಕು. ಮನುಷ್ಯ ಶರೀರ ಧಾರಣೆ ಮಾಡ್ಕೊಂಡು ಬಂದ್ಮೇಲೆ ಸ್ತ್ರೀಯರ ರೂಪದಲ್ಲಿ ಜಗನ್ಮಾತೆ ಬರುವಂಥದ್ದು, ಜಗದೀಶ್ವರ ಪುರುಷ ರೂಪದಲ್ಲಿ ಬರೋದು, ಇಬ್ಬರಿಗೂ ಸಂದೇಶ ಇದೆ, ಹೇಗಿರ್ಬೇಕಿಲ್ಲಿ ಅಂತ ಕೊಟ್ಟಿದೆ. ಒಂದು ಉದಾಹರಣೆ, ಹೀಗಿರ್ಬೇಕು ನೀವಿಲ್ಲಿ, ಸೊ ಅದನ್ನೇ ಧರ್ಮ ಅಂತ ಕರೆದು. ಹಾಗಿದ್ದಾಗ ಧರ್ಮದಿಂದ ಜೀವನ ಮಾಡಿದಾಗ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಮೇಲೆ ಗುರುವಾಕ್ಯದಲ್ಲಿ, ಶಾಸ್ತ್ರವಾಕ್ಯದಲ್ಲಿ ನಂಬಿಕೆ ಬರುತ್ತೆ, ಶ್ರದ್ಧೆ ಬರುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಇಂಥ ಶ್ರದ್ಧಾವಂತನಿಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಜ್ಞಾನ ಪ್ರಾಪ್ತಿಯಾದ್ಮೇಲೆ ಅವನು ಪವಿತ್ರನಾಗ್ತಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಿ ಆದ್ಮೇಲೆ ಪವಿತ್ರನಾಗ್ತಾನೆ ಅಂದ್ರೆ ಈಗ ಅವನು ಪವಿತ್ರನಾಗಿಲ್ಲ ಅನ್ನೋದು ಸ್ಪಷ್ಟ ಆಯ್ತು. ಸರಿ, ಅವನು ಪವಿತ್ರಾತ್ಮನಾಗಕ್ಕೆ ಏನೆಲ್ಲ ಮಾಡಬೇಕು ಅಂದ್ರೆ ಹಲವಾರು ಹಂತಗಳಿದೆ.
ಮೊದಲು ಅವನು ಇಲ್ಲಿ ಕರ್ಮವನ್ನ ಅರ್ಥಕೋಬೇಕು, ಸರಿಯಾಗಿ ಕರ್ಮ ಮಾಡಬೇಕು, ಧರ್ಮದಿಂದ ಜೀವನ ಮಾಡಬೇಕು. ಧರ್ಮದಿಂದ ಜೀವನ ಮಾಡಿ ಚಿತ್ತಶುದ್ಧಿ ಪಡ್ಕೋಬೇಕು, ಮನಸ್ಸು ಶುದ್ಧ ಮಾಡ್ಕೋಬೇಕು. ನೋಡಿ ಎಷ್ಟು ಕೆಲಸ ಇದೆ. ಧರ್ಮದಿಂದ ಜೀವನ ಮಾಡಬೇಕು ಅಂದ್ರೆ ಧರ್ಮವನ್ನು ಅರ್ತಿರ್ಬೇಕು. ಧರ್ಮ ಅಧರ್ಮದ ಜ್ಞಾನವೇ ಇಲ್ಲದೆ ಇದ್ರೆ ಅದಕ್ಕೆ ಮತ್ತೆ ಗುರು ಬೇಕು. ಸೊ ಗುರುವಿನ ಬಳಿ ಹೋಗಿ ಗುರುವಿನ ಸೇವೆ ಮಾಡಿ ವಿದ್ಯಾವಂತನಾಗಿ, ಅಂದ್ರೆ ಅಧ್ಯಾತ್ಮ ವಿದ್ಯೆ ಪಡ್ಕೊಂಡು ಧರ್ಮವನ್ನ ಅರ್ಥ ಮಾಡಿಕೊಂಡು ಧರ್ಮದಿಂದ ಜೀವನ ಮಾಡಿ ಚಿತ್ತಶುದ್ಧಿ ಮಾಡ್ಕೋಬೇಕು. ಚಿತ್ತಶುದ್ಧಿ ಆದಮೇಲೆ ಅವನಿಗೆ ಶ್ರದ್ಧೆ ಬರುತ್ತೆ. ಚಿತ್ತಶುದ್ಧಿ ಅಂದರೆ ರಜೋಗುಣ ತಮೋಗುಣ ಹೋಗಿ ಸತ್ವಗುಣ ಬಂದಾಗ ಶಾಸ್ತ್ರವಾಕ್ಯದಲ್ಲಿ ಕುರುವಾಕ್ಯದಲ್ಲಿ ಶ್ರದ್ಧೆ, ನಂಬಿಕೆ ಬರುತ್ತೆ. ಉಳಿದವರು ಕೇಳಿಸ್ಕೋಬಹುದು, ಚೆನ್ನಾಗಿದೆ ಅಂತ ಅನ್ನಿಸ್ಬೋದು, ಸರಿ ಇದೆ ಅಂತ ಅನ್ನಿಸ್ಬೋದು, ಆದರೆ ನಂಬೋದಿಲ್ಲ. ಮತ್ತೆ ಸುಳ್ಳಿನ ಪ್ರಪಂಚವನ್ನೇ ನಂಬ್ತಾರೆ. ನಂಬಬೇಕಾಗಿರೋದು ಪರಮಾತ್ಮನನ್ನ, ಆದರೆ ನಂಬಿಕೆ ಇಡೋದು ಮತ್ತೆ ಸುಳ್ಳಿನ ಪ್ರಪಂಚ, ಸುಳ್ಳಿನ ಸಂಸಾರ, ಮಾಯಾ ಸಂಸಾರ, ಮಾಯಾ ಜಗತ್ತು, ಇದನ್ನೇ ಮತ್ತೆ ನಂಬ್ತಾರೆ. ಜಾಗೃತಿ ಉಂಟಾಗೋವರೆಗೂ ಹಾಗೆ ಆಗುತ್ತೆ. ಅದಾದ್ಮೇಲೆ ಅವರಿಗೆ ಶ್ರದ್ಧೆ ಬಂದ ಮೇಲೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಜ್ಞಾನ ಅಂದ್ರೆ ಯಥಾರ್ಥವಾದ ಸತ್ಯ. ಇದು ಇಷ್ಟೇ, ಇದು ಹೀಗೆ, ಇದು ಹೀಗೆ ಎಲ್ಲ ಸರಿಯಾಗಿ ಅರ್ಥ ಆಗ್ಬಿಡುತ್ತೆ. ಸರಿಯಾಗಿ ಅರ್ಥ ಆದ್ಮೇಲೆ ಅವನಿಗೇನಾಗತ್ತೆ, ಅವನು ಜ್ಞಾನಿ ಆಗ್ತಾನೆ. ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದು ನೆನಪು ಮಾಡ್ಕೋಬೇಕು. ಜ್ಞಾನಿ ತ್ವಾತ್ಮೈವ ಮೇ ಮತಂ, ಜ್ಞಾನಿ ಮಮ ಪ್ರಿಯ, ಜ್ಞಾನಿ ನನಗೆ ಪ್ರೀತಿ ಪಾತ್ರನಾದವನು, ಅವನು ನನ್ನ ಆತ್ಮವೇ ಆಗಿರ್ತಾನೆ. ಯಾಕೆ ಅಷ್ಟೊಂದು ಹೊಗಳ್ತಾ ಇರೋದು ಪರಮಾತ್ಮ ಜ್ಞಾನಿಯನ್ನ ಅಂದ್ರೆ, ಜ್ಞಾನಿ ಆಗೋದು ಇಷ್ಟೆಲ್ಲ ಆದ್ಮೇಲೆ ಅಂತ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಅನುಭವ, ಧರ್ಮದಿಂದ ಜೀವನ ಮಾಡಿ ಕರ್ಮ ಕಳ್ಕೊಂಡು ಸರಳನಾಗಿ ಶುದ್ಧನಾಗಿ ಆತ್ಮ ಜಾಗೃತಿಯಾಗಿ ಅವನು ಜ್ಞಾನಿ ಆದ್ಮೇಲೆ ಪರಮಾತ್ಮನಲ್ಲಿ ಶರಣಾಗತನಾಗ್ತಾನೆ. ಉಳಿದವರು ಪರಮಾತ್ಮನಲ್ಲಿ ಶರಣಾಗತಿ ಆಗಕ್ ಸಾಧ್ಯ ಇಲ್ಲ ಅಂತ ಅರ್ಥ. ಜ್ಞಾನಿ ಆದವನು ನನ್ನಲ್ಲಿ ಶರಣಾಗತನಾಗ್ತಾನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ, ಆ ಜ್ಞಾನ ಪಡ್ಕೊಳ್ಳೋವರೆಗೂ ಇವರು ಶರಣಾಗತಿ ಆಗೋದಿಲ್ಲ. ಶರಣಾಗತರಾಗದೆ ಸತ್ಯವನ್ನ ಅರ್ಥ ಮಾಡ್ಕೊಳ್ದೆ ಅವರಿಗೆ ಎಲ್ಲಿ ಸುಖ ಶಾಂತಿ? ಅಸತ್ಯವಾದದ್ದನ್ನು ತ್ಯಾಗ ಮಾಡಕ್ಕೂ ಆಗಲ್ಲ, ಸತ್ಯವಾದ್ದು ಅರ್ಥನೂ ಆಗಲ್ಲ. ಮತ್ತೆ ಇರೋದಿಲ್ಲಿ ಸುಳ್ಳಿನ ಜಗತ್ತು. ಕದಬಾಗಿಲಿರಿಸಿದ ಕಳ್ಳ ಮನೆ, ಮುದದಿಂದ ಲೋಲೆ ಆಡೋ ಸುಳ್ಳು ಮನೆ. ಈ ಸುಳ್ಳು ಮನೆಯಲ್ಲೇ ಇದನ್ನೇ ನಿಜ ಅಂತ ತಿಳ್ಕೊಂಡು ಪೆಟ್ಟುಗಳು ಬೀಳ್ತಾ ಇದ್ರು, ಅದನ್ನೇ ಅನುಭವಿಸ್ಕೊಂಡು ಮುಂದೆ ಏನೋ ನಮಗೆ ಒಳ್ಳೇದಾಗ್ಬೋದು ಅಂತ ಹಗಲ್ಗನ್ಸು ಕಾಣ್ಕೊಂಡು ಹೀಗೆ ಕಾಲ್ಪನಿಕ ಜೀವನದಲ್ಲೇ ಇರ್ತಾರೆ ಹೊರತು ವಾಸ್ತವಿಕತೆಗೆ ಬರಲ್ಲ. ವಾಸ್ತವಿಕತೆಗೆ ಬರಬೇಕಾದ್ರೆ ಸತ್ಸಂಗ ಬೇಕು. ಸತ್ಸಂಗದಿಂದ ಏನಾಗತ್ತೆ? ನಿಸ್ಸಂಗತ್ವ ಬರುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಅಂದ್ರೆ ಈಗಾಗ್ಲೇ ಅಂಟ್ಕೊಂಡಿರ್ತಾರಲ್ಲ, ಅಟ್ಯಾಚ್ಮೆಂಟ್. ನನ್ನ ಮನೆ, ನನ್ನ ಸ್ಥಳ, ನನ್ನವರು, ನಂದು, ನಾನು, ಅದು ಇದು ಅಂತೆಲ್ಲ ಎಲ್ಲದರಿಂದ ಬಿಡಿಸೋ ಹಾಗೆ ಆಗತ್ತೆ. ಇಲ್ಲ ನಾವು ಬಿಡೋದಿಲ್ಲ, ಗಟ್ಟಿಯಾಗಿ ಹಿಡ್ಕೊಳ್ತೀವಿ ಅಂದ್ರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನೀವು ಎಷ್ಟು ಗಟ್ಟಿಯಾಗಿ ಪ್ರಕೃತಿಯನ್ನು ಹಿಡ್ಕೋತಿರೋ, ಪ್ರಕೃತಿ ಅಂದ್ರೆ ಪ್ರಕೃತಿಯಲ್ಲಿರೋ ವಸ್ತುಗಳು, ವ್ಯಕ್ತಿಗಳು ಎಲ್ಲ ಅನ್ವಯಿಸುತ್ತೆ, ಪ್ರಾಪಂಚಿಕ ವಸ್ತುಗಳು ಎಲ್ಲ. ಎಷ್ಟು ಗಟ್ಟಿಯಾಗಿ ಅದನ್ನು ಹಿಡ್ಕೋತಿರೋ ನಂದು ಅಂತ, ಅಷ್ಟೇ ಬಲವಾದ ಪೆಟ್ಟು ಬೀಳುತ್ತೆ. ಸ್ವಲ್ಪ
ಹಿಡ್ಕೊಂಡಿರೋರಿಗೆ ಸ್ವಲ್ಪ ಕಡಿಮೆ ಪೆಟ್ಟು ಬೀಳುತ್ತೆ. ಯಾಕಂದ್ರೆ ಕಡಿಮೆ ಪೆಟ್ಟಲ್ಲಿ ಅರ್ಥ ಮಾಡ್ಕೊಂಡು ಅವರು ಹಿಡಿತಾನ ಸಡಿಲಗೊಳಿಸ್ತಾರೆ, ಬಿಟ್ಬಿಡ್ತಾರೆ. ಬಿಟ್ಟ ಮೇಲೆ ಪೆಟ್ಟು ಬೀಳಲ್ಲ. ನೋಡಿ, ಆತ್ಮ ಜಾಗೃತಿ ಆಗೋದು ಹೀಗೆ. ಪೆಟ್ಟುಗಳು ತಿಂದು ತಿಂದು ಯಾಕೆ ನನಗೆ ಮೇಲಿನ ಮೇಲೆ ಪೆಟ್ಟು ಬೀಳ್ತಾ ಇದೆ, ನಾನು ಯಾಕೆ ದಿನ ಹಸಿವು, ಬಾಯಾರಿಕೆ, ನೋವು, ರೋಗ, ಭಯ, ಏನೇನೋ ಕರ್ತವ್ಯಗಳು, ಜವಾಬ್ದಾರಿ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಯಾರಿಗೆ ಯಾರು ಇಲ್ಲ ಅಲ್ಲಿ, ಅವ್ರಿಗವ್ರೆ ಏಕಾಂಗಿಯಾಗಿ ಬರೋದು, ಏಕಾಂಗಿಯಾಗಿ ಹೋಗೋದು. ಆದ್ರೆ ಇಲ್ಲಿ ಮಾತ್ರ ಏನೋ ಮಾಡಬೇಕು ಅನ್ನುವಂತ ತಳಮಳ ಇದೆ. ಮಾಡ್ತಾರೆ ಕೂಡ. ಸರಿ, ಅಷ್ಟೆಲ್ಲ ಮಾಡಿದ್ಮೇಲೆ ನಿರಾಳ ಆಯ್ತಾ ಅಂದ್ರೆ ಎಷ್ಟೆಷ್ಟು ಬಿಡಿಸ್ಕೊಳ್ತಾ ಬರ್ತಾರೋ ಅಷ್ಟು ನಿರಾಳ ಆಗತ್ತೆ. ಆದ್ರೆ ಸರಿಯಾದ ರೀತಿಯಲ್ಲಿ ಕರ್ಮ ಮಾಡಿದಾಗ ಮಾತ್ರ. ಇಲ್ಲ ಅಂದ್ರೆ ಬಿಡಿಸ್ಕೋತೀವಿ ಅಂತ ಹೋಗಿ ಇನ್ನೊಂದಷ್ಟು ಕಟ್ಕೋತಾರೆ. ಮನೆ ಅನ್ನುವಂಥದ್ದು ಒಂದು ಮಾಯೆ ಆದ್ರೆ ಮಠ ಅನ್ನೋದು ಇನ್ನೊಂದು ಮಾಯೆ, ಮಾಯೆಯ ಮತ್ತೊಂದು ರೂಪ ಅಷ್ಟೆ. ಮನೆ ಮಠ ಅದಕ್ಕೆ ಜೋಡಿ ಪದ. ಅದು ಯಾವುದನ್ನು ಕಟ್ಕೊಂಡ್ರು ಬಂಧನವೇ. ಆದ್ರೆ ಇದ್ದು ಇರದ ಹಾಗಿರ್ಬೇಕು. ಶ್ರೀರಾಮಕೃಷ್ಣರು ಒಮ್ಮೆ ಹೀಗೆ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಸ್ವಂತದ್ದು ಅಂತ ಏನಿರ್ಲಿಲ್ಲ, ಸ್ಥಳ ಆಗ್ಲಿ ಇನ್ನೊಂದು ಮತ್ತೊಂದು ಅಂತ. ಅವರು ಹೀಗೆ ದಕ್ಷಿಣೇಶ್ವರದಲ್ಲಿದ್ರು. ಅಲ್ಲಿ ಏನೋ ಒಂದು ಕಾರಣಕ್ಕೆ ಆ ಹೃದಯರಾಮನನ್ನ ಹೊರಗಾಕ್ಬೇಕಾಗಿ ಬರುತ್ತೆ. ಅಲ್ಲಿದ್ದಂಥ ಮುಖ್ಯಸ್ಥ ಯಜಮಾನ ಅವನು ಹೇಳ್ತಾನೆ, ಅವನು ಹೊರಗೋಗಕ್ಕೆ ಹೇಳು, ಇಲ್ಲಿಂದ ಹೋಗ್ಬೇಕಂತೆ ಅಂತ ಹೇಳು ಅಂತ ಅವ್ರ ಕೆಲಸದವ್ರ ಕೈಲಿ ಹೇಳಿ ಕಳಿಸ್ತಾನೆ. ಅವನ ಹೃದಯರಾಮನಿಗೆ ಅಂದ್ರೆ ಶ್ರೀರಾಮಕೃಷ್ಣ ಸೋದರಳಿಂಗೆ ಹೇಳೋ ಮಾತನ್ನ ಹೋಗಿ ಪೂಜಾರಿಗೆ ಅಂತ ಹೇಳಿರ್ತಾರೆ. ಇವರು ಹಿಂದೆ ಪೂಜಾರಿ ಆಗಿದ್ರಲ್ಲಿ ಇವ್ರಿಗೆ ಅನ್ಕೊಂಡು ಅವ್ರು ಇವ್ರಿಗೆ ಹೇಳ್ತಾನೆ. ಇವ್ರ ಭಕ್ತರ ಜೊತೆ ಮಾತಾಡ್ತಾ ಇರ್ತಾರೆ. ಈ ತರ ಹೇಳಿದ್ರು ಅವರು ಯಜಮಾನ್ರು, ನೀವು ಇಲ್ಲಿರ್ಬಾರ್ದಂತೆ, ಹೋಗ್ಬೇಕಂತೆ ಇಲ್ಲಿಂದ. ಹೌದಾ, ಹಾಗಂದ್ರ? ಹ್ಞೂ ಸರಿ ಅಂತ ಹೇಳಿ ಹೆಗಲ್ ಮೇಲೆ ಒಂದು ಟವಲ್ ಏನೋ ಬಟ್ಟೆ ಹಾಕೊಂಡಿರ್ತಾರಲ್ಲ, ಒದ್ರುಬಿಟ್ಟು ಹಾಕೊಂಡು ಹೋಗ್ತಾ ಇರ್ತಾರೆ. ಅವ್ನು ನೋಡ್ತಾನೆ, ಇವ್ರು ಯಾಕೆ ಹೋಗ್ತಾ ಇದ್ದಾರೆ ಆಚೆ? ಕರೀತಾರೆ. ಯಾರಿಗೆ ಹೇಳ್ದೆ ಅಂದ್ರೆ ಅವ್ರಿಗೆ ಹೇಳ್ದೆ ಅಂತ. ಅವ್ರಿಗಲ್ಲಪ್ಪ, ಇನ್ನೊಬ್ಬ ಅವ್ನು ಹೃದಯರಾಮ, ಅವ್ನಿಗೆ ಹೇಳೋದು, ಅವ್ನು ಕರಿ ಅಂತ. ಅವ್ರಿಗಲ್ಲ ಅಂತ ಹೇಳು. ಇವ್ ನೋಡೋಗಿ ಹೇಳ್ತಾನೆ, ನಿಮ್ಗಲ್ವಂತೆ ಹೃದಯರಾಮನ್ಗಂತೆ ಹೋಗಕ್ಕೆ ಹೇಳಿದ್ದು, ನಿಮ್ಗಲ್ಲ, ನೀವಿಲ್ಲೇ ಇರಿ. ಹೌದಾ ಅಂತ ಮತ್ತೆ ಬಂದು ಕೂತ್ಕೋತಾರೆ. ನೋಡಿ, ಇದು ನಿರ್ಲಿಪ್ತವಾದ ಜೀವನ. ಅಲ್ಲಿ ಯಾವುದೇ ಬೇಸರ ಇಲ್ಲ, ಕೋಪ ಇಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ, ಎಲ್ಲೋಗೋದು ಅನ್ನೋ ಚಿಂತೆ ಇಲ್ಲ. ಇದೇ ತರ ಪ್ರತಿಯೊಬ್ಬರಿಗೂ ಮೃತ್ಯು ಅನ್ನೋದು ಬರುತ್ತೆ. ಸ್ಥಳ ಬಿಟ್ಟು ಹೋದ್ರೆ, ಈ ಸ್ಥಳ ಬಿಟ್ರೆ ಇನ್ನೊಂದು ಸ್ಥಳಕ್ಕೆ ಹೋಗಿ ಕೂತ್ಕೋಬಹುದು. ಮೃತ್ಯು ಬಂದಾಗ ಎಲ್ಲಿ ಹೋಗೋದು, ಏನ್ ಮಾಡೋದು, ಏನು ಗೊತ್ತಿಲ್ಲ. ಯಾಕಂದ್ರೆ ಸಿದ್ಧವಾಗಿಲ್ಲ ಇದಕ್ಕೆ. ಮೃತ್ಯುವಿಗೆ ಸಿದ್ಧ ಆಗಿಲ್ಲ. ಮೃತ್ಯು ನಿಶ್ಚಯ ಅಂತ ಗೊತ್ತಿದೆ, ಸಿದ್ಧವಾಗಿಲ್ಲ. ಸಿದ್ಧವಾಗಿರೋರು, ಜಾಗೃತರಾಗಿರೋರು ಮಾತ್ರ, ಆತ್ಮ ಜಾಗೃತಿ ಉಂಟಾಗಿರೋರು ಇದಕ್ಕೆ ಸಿದ್ಧವಾಗಿದ್ದಾರೆ. ಯಾಕಂದ್ರೆ ಇದು ಖಂಡಿತ ಬರುತ್ತೆ. ಅದು ನಾಳೆನೆ ಬರ್ಬೋದು, ಇನ್ನು ಕೆಲವು ವರ್ಷಗಳಾದ್ಮೇಲೆ ಬರ್ಬೋದು. ಆದ್ರೆ ಬರೋದಂತೂ ಸತ್ಯ. ಪ್ರಿಪೇರ್ ಆಗಿದ್ದಾರೆ. ಅವ್ರಿಗೆ ಚಿಂತೆ, ಭಯ ಏನು ಇಲ್ಲ. ಯಾಕೆಂದ್ರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿದೆ, ಏನ್ ಆಗ್ತೀನಿ ಅಂತಾನು ಗೊತ್ತಿದೆ. ಇದು ಯಾವುದು ಗೊತ್ತಿಲ್ಲದೆ ಇರೋರಿಗೆ, ಇಲ್ಲಿರೋದನ್ನೇ ಸರ್ವಸ್ವ ಅಂತ ಇಟ್ಕೊಂಡಿರೋರಿಗೆ ಇದ್ದಕ್ಕಿದ್ದಾಗೆ ಅದು ಮೃತ್ಯು ಬಂದು ಮುಂದೆ ನಿಂತಾಗ ಭಯ ಆಗೋದು ಸಹಜ. ಚಿಂತೆ, ಕಳವಳ, ಇನ್ನೊಂದು ಮತ್ತೊಂದು ಏನೆಲ್ಲ ಇದೆಯೋ ದುಃಖ, ಅವೆಲ್ಲ ಆಗುತ್ತೆ. ಯಮಧರ್ಮ ಮೊದಲೇ ಹೇಳಿರ್ತಾನೆ, ನೋಡಪ್ಪ ಜೀವ ಆ ಥರ ಎಲ್ಲ ಬರಲ್ಲ, ಸುಮ್ಮನೆ ನೀವು ಹೋಗುವಾಗ ಪಾಶ ತಗೊಂಡೋಗಿ, ಹಗ್ಗ ತಗೊಂಡೋಗಿ, ಯಮಪಾಶ. ನೀವು ಸುಮ್ಮನೆ ಬನ್ನಿ ಅಂದ್ರೆ ಆ ಜೀವ ಬರಲ್ಲ, ಅದು ಅಲ್ಲೇ ಅಂಟ್ಕೊಂಡು ಕೂತಿರುತ್ತದು ಮೋಹದಿಂದ.
ಅವರು ಕಿಂಕರರು ಯಮಪಾಶ ತಗೊಂಡೇ ಬರ್ತಾರೆ. ತಗೊಂಬಂದು ಕುತ್ತಿಗೆಗೆ ಹಾಕ್ತಾರೆ. ಭರದಿ ಯಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ನುಡಿಯೇ, ಕೊರಳಿಗೆ ಆತ್ಮ ಸೇರಿದಾಗ ಹರಿಯ ನಾಮ ಒದಗದಯ್ಯ. ಅಂತಕನ ದೂತರಿಗೆ ಕಿಂಚಿತ್ತು ದಯೆ ಇಲ್ಲ. ಅವ್ರ ದಯೆ ಅನ್ನೋದು ಇಲ್ವೇ ಇಲ್ಲ. ಇವರಾದ್ರೂ ಸ್ವಲ್ಪ ಕೆಟ್ಟವರು ಅಂದ್ರು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಏನೋ ಸ್ವಲ್ಪ ಸೋಲ್ಬೋದು, ಎಕ್ಸ್ಕ್ಯೂಸ್ ಮಾಡ್ಬೋದು. ಅವ್ರಿಗೊಂದು ಚೂರು ಇಲ್ಲ, ಕಿಂಚಿತ್ತು ದಯೆ ಇಲ್ಲ, ಹೇಳ್ಕೊಂಡೇ ಹೋಗ್ತಾರೆ. ಆದ್ರೆ ಯಾರು ಜ್ಞಾನಿಗಳು ಆತ್ಮ ಜಾಗೃತರಾಗಿದ್ದಾರೋ ಅವರು ಮೊದಲೇ ಇದಕ್ಕೆ ಸಿದ್ಧವಾಗಿ ಅವರು ಎಳ್ಕೊಂಡು ಹೋಗುವಂತ ಪರಿಸ್ಥಿತಿನ ತಂದುಕೊಳ್ಳಲ್ಲ. ಹೊರಡಕ್ಕೆ ಸಿದ್ಧವಾಗಿರ್ತಾರೆ. ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಯಮಕಿಂಕರರು ಬರಲ್ಲ. ಯಮಕಿಂಕರರು ಹೋಗೋದು ಅಧರ್ಮಿಗಳನ್ನ, ಅಜ್ಞಾನಿಗಳನ್ನ ಎಳ್ಕೊಂಡು ಹೋಗೋ ಕೆಲಸ ಅವ್ರದ್ದು. ಪಶುಗಳಂತೆ ಜೀವನ ಮಾಡ್ತಾ ಇರೋರ್ನ ಪಶುಪಾಶ ಹಾಕಿ ಎಳ್ಕೊಂಡು ಹೋಗ್ತಾರೆ. ಮನುಷ್ಯರಾಗಿ ಹುಟ್ಟಿ ಮನುಷ್ಯರಂತೆ ಜೀವನ ಮಾಡ್ತಾ ಇರ್ತಾರಲ್ಲ, ಜ್ಞಾನಿಗಳಾಗಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋದು ಇನ್ನೊಂದು ಮತ್ತೊಂದು ಅಂತ ಪ್ರಶ್ನೆ ಇಲ್ಲ. ಅವರು ತಾವಾಗೆ ಸಮಯ ಬಂದಾಗ ತಾವೇ ಹೋಗ್ತಾರೆ. ಈ ಜಗತ್ತನ್ನ ಬಿಟ್ಟು ಪರಮಾತ್ಮನ ಸಾನ್ನಿಧ್ಯವನ್ನ ಪಡ್ಕೋತಾರೆ. ಇದು ಆತ್ಮ ಜಾಗೃತಿಯ ಒಂದು ಫಲ. ಆದರೆ ಮತ್ತೆ ಮತ್ತೆ ಮೈ ಮರಿತಾರಲ್ಲ, ಯಾಕೆ? ಯಾಕೆ ಅಂದ್ರೆ ಈ ಮನುಷ್ಯರಿಗೆ ಒಂದು ಸಮಸ್ಯೆ ಇದೆ. ಏನು ಅಂದ್ರೆ ತಮೋಗುಣದ ಕಾರಣವಾಗಿ ಅನುಕರಣೆ ಮಾಡ್ತಾ ಬರ್ತಾರೆ. ಸುತ್ತಮುತ್ತ ಅಜ್ಞಾನಿಗಳಿದ್ದಾಗ ಅಜ್ಞಾನಿಗಳ ಅನುಕರಣೆನೇ ಮಾಡಬೇಕಾಗತ್ತೆ. ಜ್ಞಾನಿಗಳ ಮಧ್ಯದಲ್ಲಿದ್ರೆ ಜ್ಞಾನಿಗಳಂತೆ ಬದುಕ್ತಾರೆ. ಅದಕ್ಕೆ ಕೇಶವನೊಲುಮೆಯು ಆಗುವ ತನಕ ಹರಿದಾಸರುಳಿರುತ್ತಿರು ಮನುಜ ಅಂದ್ರು. ಪ್ರಾಪಂಚಿಕರು, ಅಜ್ಞಾನಿಗಳು ಅಥವಾ ಪಾಪಿಗಳು, ದುಷ್ಟರು ಇವ್ರ ಸಂಘದಲ್ಲಿ ಇರಬಾರ್ದು. ತಾಮಸ ಜನರ ಕೂಡದಿರೆಂಬ ಕಾಗದ ಬಂದಿದೆ. ತಾಮಸ ಜನರ ಜೊತೆ ಇರಬಾರ್ದಪ್ಪ. ಇನ್ಯಾರ ಜೊತೆ ಇರಬೇಕು? ಹರಿದಾಸರೊಳಿರುತ್ತಿರು ಅಂದ್ರೆ ಜ್ಞಾನಿಗಳ ಜೊತೆ ಒಡನಾಡು, ಸಜ್ಜನರ ಜೊತೆ ಇರು, ಸಜ್ಜನರ ಸಂಘ ಮಾಡು. ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ. ಸಜ್ಜನರ ಸಂಘದಲ್ಲಿರು, ಇಲ್ಲ ಏಕಾಂತದಲ್ಲಿರು. ನೀವು ಗೃಹಸ್ಥರಾದ್ರೂ ಆಗಿರಿ, ಸನ್ಯಾಸಿ ಆದ್ರೂ ಆಗಿರಿ, ಇನ್ಯಾರಾದ್ರೂ ಆಗಿರಿ, ಸಜ್ಜನರ ಸಂಘದಲ್ಲೇ ಇರಬೇಕು. ಪ್ರಾಪಂಚಿಕರ ಸಂಘದಲ್ಲಿದ್ದಾಗ ಏನಾಗುತ್ತೆ, ಗೊತ್ತಿಲ್ಲದ ಹಾಗೆ ಅವ್ರ ಹಾಗೆ ಇವರು ಅನುಕರಣೆ ಮಾಡಕ್ ಶುರು ಮಾಡಿಬಿಡ್ತಾರೆ. ಒಂದೇ ಒಂದು ಸಣ್ಣ ಉದಾಹರಣೆ ಏನು ಅಂದ್ರೆ, ಈಗ ಶರೀರಕ್ಕೆ ವಯಸ್ಸಾಗೋದು ಸಹಜ, ಗೊತ್ತೇ ಇದೆ. ವಯಸ್ಸಾದಂತೆಲ್ಲ ಸೌಂದರ್ಯ, ಶಕ್ತಿ, ಇನ್ನೊಂದು ಮತ್ತೊಂದೆಲ್ಲ ಕುಗ್ಗುತ್ತೆ. ಅದು ಪ್ರಕೃತಿ ಸಹಜವಾಗಿ ಆಗುತ್ತೆ. ಈ ತಾಮಸಿಕ ಗುಣ ಇರೋರು, ತಾಮಸಿಕರು ಅಜ್ಞಾನಿಗಳ ಮಧ್ಯದಲ್ಲಿದ್ದಾಗ ಅವರು ವಯಸ್ಸಾಗಿದ್ರು ಕೂಡ ವಯಸ್ಸಾಗದಂತೆ ತೋರಿಕೆಯ ಜೀವನ ಮಾಡೋ ಪ್ರಯತ್ನ ಮಾಡ್ತಾರೆ. ಬೆಳ್ಳಗಾಗಿರೋ ತಲೆ ಕೂದಲಿಗೆ ಬಣ್ಣ ಬಳ್ಕೋತಾರೆ. ಅಲ್ಲೇ ಅರ್ಥ ಆಗತ್ತೆ ಇವ್ರಿಗಿನ್ನೂ ತಮೋಗುಣ ಇದೆ. ಶರೀರದಲ್ಲಿ ತಾದಾತ್ಮ್ಯ ಇದೆ ಅಂದ್ರೆ ತಮೋಗುಣನೇ, ಅದು ಅಜ್ಞಾನ. ಅಂಥವರೇ 10 ಜನ ಇದ್ದಾಗ ಇವ್ರು ಯಾರೋ ಇರ್ತಾರಲ್ಲ, ಇವರು ಕೂಡ ಅದನ್ನೇ ಮಾಡ್ತಾರೆ ನೋಡಿ. ಅವ್ರ ಜೊತೆ ಇದ್ದಿದ್ರ ಪರಿಣಾಮ ಹೆಚ್ಚು ಜನ ಏನ್ ಮಾಡ್ತಾ ಇದ್ದಾರೋ ತಾನು ಅದನ್ನೇ ಮಾಡೋದು. ಇದು ಆತ್ಮ ಜಾಗೃತಿ ಆಗದೆ ಮೈ ಮರೆತಿರೋರ ಫಲ, ಅವರ ಒಂದು ಜೀವನದ ರೀತಿ. ಆತ್ಮ ಜಾಗೃತಿ ಎನ್ನುವುದು ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿರೋದು. ಶ್ರೀಮಾತೆ ಶಾರದಾ ದೇವಿಯವರು ಅದನ್ನು ಒತ್ತಿ ಹೇಳೋರು. ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯವನ್ನು ಕೂಡ ಎಚ್ಚರಿಕೆಯಿಂದ ಸರಿಯಾಗಿ ಮಾಡಬೇಕು, ಎಚ್ಚರವಾಗಿರಬೇಕು, ಮೈ ಮರಿಬಾರದು. ಆಗೇನಾಗತ್ತೆ, ಸತ್ಯ ನೆನಪಿನಲ್ಲಿರುತ್ತೆ. ಏನು ಸತ್ಯ? ಭಗವಂತನೊಬ್ಬನೇ ಸತ್ಯ.
ಇದು ಅವನ ಇಂದ್ರಜಾಲ ಅಷ್ಟೇ. ಐಂದ್ರಜಾಲಿಕ ಸತ್ಯ, ಅವನ ಇಂದ್ರಜಾಲ ಅಸತ್ಯ. ಇದು ಸಜ್ಜನರ ಜೊತೆಲಿ ಇದ್ರೆ ಮತ್ತೆ ಮತ್ತೆ ನೆನಪು ಬರ್ತಾ ಇರುತ್ತೆ. ಸತ್ಸಂಗಕ್ಕೆ ಬಂದು ಕೇಳಿದಾಗ, ವೇದಾಂತ ಕೇಳಿದಾಗ ಮತ್ತೆ ಮತ್ತೆ ನೆನಪು ಬರುತ್ತೆ, ಸ್ವಲ್ಪ ಜಾಗೃತರಾಗ್ತಾರೆ. ಮತ್ತೆ ಪ್ರಾಪಂಚಿಕರ ಮಧ್ಯದಲ್ಲಿ ಹೋಗ್ತಾರೆ, ಮತ್ತೆ ಮರೀತಾರೆ. ಇದು ಪ್ರಾಪಂಚಿಕತೆಯ ದುರ್ವಾಸನೆ ಅಂತ ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದರ ಪರಿಣಾಮ ಬಹಳ ನೋವು ಕೊಡುತ್ತೆ, ಬಹಳ ಸಮಸ್ಯೆ ಆಗುತ್ತೆ ಅದರಿಂದ. ಹೀಗೆ ಅಜ್ಞಾನಿಗಳು ನೋಡುತ್ತಿರುವ ಈ ಜಗತ್ತು ಕಾಲ್ಪನಿಕ. ಸೆಲ್ಫ್ ಹಿಪ್ನೋಟಿಸಮ್ ಅಂತೇನು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಅದು ಅವ್ರ ಜ್ಞಾನಯೋಗದಲ್ಲಿ ನೋಡುವಂತ ಮಾತಿದು. ಹೇಗಿರ್ಬೇಕಿಲ್ಲಿ ಇಂದಾಗ ಹೇಳ್ತಾರೆ, ಇಲ್ಲಿ ನೀನು ಒಬ್ಬ ಯಾತ್ರಿಕನ ಹಾಗಿರು. ಕೀಪ್ ಯುವರ್ ಸೆಲ್ಫ್ ಆಸ್ ಎ ಪಿಲ್ಗ್ರಿಮ್ ಆನ್ ದಿಸ್ ಅರ್ತ್ ಅಂತ. ಒಬ್ಬ ಯಾತ್ರಿಕನ ಹಾಗಿರು, ಅಥವಾ ಒಬ್ಬ ಅನಾಮಧೇಯನಂತೆ ಇರು, ಅಥವಾ ಇಲ್ಲಿ ತನ್ನದು ತನ್ನವರು ಅಂತ ಇಲ್ಲದಂತೆ ಏಕಾಂಗಿಯಾಗಿ ಅಂತರಂಗದಲ್ಲಿ ಭಾವಿಸ್ತಾ ಇರು. ಇದ್ದು ಇರದಂತಿರು, ನಿರ್ಲಿಪ್ತವಾಗಿರು, ಪದ್ಮಪತ್ರದಂತಿರು. ಇದೇ ಪರಮಾತ್ಮ ಹೇಳಿರೋದು, ಮಹಾತ್ಮರು ಹೇಳಿರೋದೆಲ್ಲ ಅದೇನೆ. ಹಾಗಿದ್ರೆ ಏನಾಗುತ್ತೆ, ಸಾಧನೆ ಮಾಡಕ್ ಸಾಧ್ಯ ಆಗುತ್ತೆ. ಸಾಧನೆ ಬಗ್ಗೆ ಆತ್ಮ ಜಾಗೃತಿ ಆಗಬೇಕು, ಅಥವಾ ತಕ್ಕ ಮಟ್ಟಿಗೆ ಆಗಿದೆ ಅಂದ್ರೆ ಏನ್ ಸಾಧನೆ ಮಾಡ್ತಾರೆ? ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಕನಕದಾಸ್ ಹೇಳ್ತಾರೆ. ವೈಕುಂಠ ಎಲ್ಲೋ ದೂರ ಅಂತ ಅನ್ಕೊಂಡಿದ್ನಪ್ಪ, ದೂರ ಅಂತೇನಲ್ಲ. ಇಷ್ಟು ಸಾಧನೆ ಮಾಡಿದ್ರೆ ಸಾಕು, ವೈಕುಂಠ ಪ್ರತ್ಯಕ್ಷ ಆಗ್ಬಿಡತ್ತೆ, ವೈಕುಂಠನ ಸೇರ್ಕೋಬಹುದು. ಏನು? 8 ಏಳನ್ನು ಕಳೆದುದರಿಂದಲೇ, ಬಂಟರೈವರ ತುಳಿದುದರಿಂದಲೇ, ತುಂಟಕನೊಬ್ಬನ ತರೆದುದರಿಂದಲೇ, ಬಂಟನಾಗಿ ಬಂದೆನೋ ಶ್ರೀರಂಗಶಾಯಿ. ಏನರ್ಥ ಅದು? 8 ಅಂದ್ರೆ ಅಷ್ಟಪಾಶಗಳು. ಈ ಜಗತ್ತಿನ ಕಡೆ ಅಷ್ಟಪಾಶಗಳು ನಮ್ಮನ್ನ ಬಂಧಿಸಿದೆ, ಅದನ್ನ ಕಳಿಬೇಕು, ಅಷ್ಟಪಾಶಗಳಿಂದ ಬಿಡಿಸ್ಕೋಬೇಕು. ಅಷ್ಟಪಾಶಗಳೇನು ಅಂತ ನಾವು ಹಿಂದೆ ಎಲ್ಲ ಗಮನಿಸಿದೀವಿ. ಗುಣ, ಭಯ, ಶಂಕ, ಜಿಗುಪ್ಸ, ಜಾತಿ, ಕುಲ, ಶೀಲ, ಲಜ್ಜ, ಈ ಅಷ್ಟಪಾಶಗಳು. ಆಮೇಲೆ ಜಗತ್ತಿನಿಂದ ಅಷ್ಟಪಾಶಗಳನ್ನ ಬಿಡಿಸ್ಕೋಬೇಕು ಅಂದ್ರೆ ತ್ಯಾಗ ಮಾಡೋದನ್ನೇ ಹೇಳ್ತಾ ಇರೋದಿಲ್ಲಿ ಸಾಧನೆ ಅಂತ. ಆಮೇಲೆ 7 ಅಂದ್ರೆ ಇಲ್ಲಿ ಸಪ್ತ ಧಾತುಗಳಿಂದ ಆಗಿರುವಂತ ಶರೀರ, ಶರೀರದಿಂದ ಬಿಡಿಸ್ಕೋಬೇಕು. ಮೊದಲು ಜಗತ್ತಿನಿಂದ ಬಿಡಿಸ್ಕೋಬೇಕು. ಶರೀರ ಇದೆ, ಸ್ಥೂಲ ಶರೀರ. ಸ್ಥೂಲ ಶರೀರ ಸಪ್ತ ಧಾತುಗಳಿಂದ ಆಗಿದೆ, ಹಾಗರ್ಥ ಮಾಡ್ಕೋಬಹುದು. ಸಪ್ತ ಧಾತುಗಳು ನಮಗೆ ಗೊತ್ತೇ ಇದೆ. ವೀರ್ಯದಿಂದ ಶುರು ಆಗುತ್ತೆ. ವೀರ್ಯ, ಮಜ್ಜೆ, ಮೂಳೆ, ಮಾಂಸ, ರಕ್ತ, ಮೇಧಸ್ಸು, ಚರ್ಮ, ಇವೆಲ್ಲ ಸಪ್ತಧಾತುಗಳು ಅಂತ. ಇಷ್ಟೆಲ್ಲ ಸೇರಿ ಶರೀರ ಆಗಿದೆ. ಈ ಶರೀರದಿಂದ ಶರೀರವನ್ನು ಕಳಿ ಅಂತ. 8 ಏಳನ್ನು ಕಳೆದುದರಿಂದಲೇ ಶರೀರವನ್ನು ಕಳೆದ್ಬಿಡು ಅಂದ್ರೆ ಶರೀರದಿಂದ ಪ್ರತ್ಯೇಕ ಆಗು. ಒಂದಿನ ಆಗ್ಲೇಬೇಕಲ್ಲ, ಅದು ಮೊದಲೇ ಆಗಿರು ಅಂತ, ಸಿದ್ಧವಾಗಿರು. ಬಂಟರೈವರ ತುಳಿದುದರಿಂದಲೇ. ಬಂಟರೈವರು ಅಂದ್ರೆ ಈ ಪ್ರಕೃತಿಯ ಕಡೆ ಅಥವಾ ಈ ಮಾಯೆಯ ಕಡೆ ನಮ್ಮನ್ನು ಆಕರ್ಷಿಸ್ತಾ ಇರುವಂತ ಇಂದ್ರಿಯಗಳು. ಆ ಇಂದ್ರಿಯಗಳ ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪ್ರಪಂಚ ಅಂತ ಕರಿತೀವಿ. ಅದೇ ಪಂಚ ಇಂದ್ರಿಯಗಳು. ಬಂಟರೈವರ ತುಳಿದುದರಿಂದಲೇ ಅದನ್ನ ನಿಗ್ರಹಿಸು, ಅದನ್ನ ತುಳಿ ಅಂತ. ಇಂದ್ರಿಯಗಳ ದಮನ ಆಗ್ಬೇಕು ಅಂತ, ಶಮ ದಮ. ಆಮೇಲೆ ಇನ್ನೊಂದಿದೆ, ತುಂಟಕನೊಬ್ಬನ ತರೆದುದರಿಂದಲೇ. ತರೆಯೋದು ಅಂದ್ರೆ ಕೊಂದಾಕ್ಬಿಡು ಅಂತ, ನಾಶ ಮಾಡುವಂತ ಅರ್ಥ, ತುಂಡು ಮಾಡುವಂತ. ಯಾರದು ತುಂಟಕ ಅಂದ್ರೆ ಮನಸ್ಸು.
ತ್ರಿಗುಣಾತ್ಮಕವಾದ ಮನಸ್ಸು. ನೋಡಿ, ಅಷ್ಟಪಾಶಗಳು ಜಗತ್ತಿಗೆ ಸಂಬಂಧಪಟ್ಟಿದ್ದು, ಸಪ್ತಧಾತುಗಳು ಸ್ಥೂಲ ಶರೀರದ್ದು, ಪಂಚ ಇಂದ್ರಿಯಗಳು ಮನಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಜಂಕ್ಷನ್ ಅದು ಮನಸ್ಸು. ಈ ಮನಸ್ಸು ಅನ್ನೋದೇನಿದೆಯೋ ಅದು ತ್ರಿಗುಣಾತ್ಮಕವಾದ್ದು. ಅದೇನ್ ಮಾಡುತ್ತೆ? ಸಂಕಲ್ಪ ವಿಕಲ್ಪ ಮಾಡ್ತಾ ಇರುತ್ತೆ. ಅದು ಮಾಡೋಣ, ಇದು ಮಾಡೋಣ, ಇದು ಬೇಡ, ಅದು ಬೇಡ, ದ್ವಂದ್ವ ಇದೇ. ಅದಕ್ಕೆ ಅದನ್ನು ತುಂಟಕ ಅಂತ ಕರೆದ್ರು. ಏನೋ ಒಂದು ಚೇಷ್ಟೆ ಮಾಡ್ತಾ ಇರುತ್ತೆ ಮನಸ್ಸು, ಅದನ್ನ ನಾಶ ಮಾಡು. ನೋ ಮೈಂಡ್ ಸ್ಟೇಟು, ಮನೋನಾಶ ಅಂತೆಲ್ಲ ಕರೆಯುತ್ತೆ ವೇದಾಂತ. ತುಂಟಕನೊಬ್ಬನ ತರೆದುದರಿಂದಲೇ ಬಂಟನಾಗಿ ಬಂದೆನೋ ಶ್ರೀರಂಗಶಾಯಿ. ಪರಮಾತ್ಮ, ನಾನು ನಿನ್ನ ಬಂಟನಾಗಿ ಬಂದ್ಬಿಟ್ಟೆ, ಅಂದ್ರೆ ವೈಕುಂಠಕ್ಕೆ ಸೇರ್ಕೊಂಡೆ ಅಂತ. ಆಮೇಲೆ ಮುಂದುವರಿಸಿ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಅದು. ಅವ್ರ ಅನುಭವ ಹೇಳಿದ್ರು. ವಜ್ರ ವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ವೈಕುಂಠದ ವರ್ಣನೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಹೋಗಿದ್ದಾರೆ, ಹೋದ್ಮೇಲೆ ಬಂದು ಹೇಳಿದ್ರ ಅಂತಲ್ಲ, ಧ್ಯಾನದಲ್ಲಿ ಅನುಭವಿಸಿದಂತ ಅನುಭವ ಅವರು. ಪರಮಾತ್ಮನ ಧ್ಯಾನದಲ್ಲಿ ಇದ್ದು ನಿರಂತರವಾಗಿ ಮುಕ್ತರಾಗಿ ಆ ಅನುಭವ ಪಡ್ಕೊಂಡಿದ್ದನ್ನು ಹೇಳ್ತಾ ಇದ್ದಾರೆ. ನಿರ್ಜರಾದಿ ಮುನಿಗಳ ಕಂಡೆ, ಅಲ್ಲಿ ಸುಖ ದುಃಖಗಳೇನು ಇಲ್ಲದೆ, ವೃದ್ಧಾಪ್ಯ ಈ ತರ ಯಾವುದೇ ವಿಕಾರ ಇಲ್ಲದಿರುವಂತಹ ಋಷಿಗಳನ್ನೆಲ್ಲ ನಾನು ನೋಡಿದೆ. ರಂಬೆ ಊರ್ವಶಿ ಮೇಳವ ಕಂಡೆ, ಅಲ್ಲೆಲ್ಲ ಅವರೆಲ್ಲ ಇದ್ರು, ಭಗವಂತನ ಸೇವೆ ಮಾಡ್ಕೊಂಡಿದ್ರು. ತುಂಬೂರು ನಾರದರ ಕಂಡೆ, ಅಂಬುಜಾದಿ ವೃದ್ಧರ ಕಂಡೆ, ಬ್ರಹ್ಮದೇವರು. ಆಮೇಲೆ ನಾಗಶಯನ ಮೂರ್ತಿಯ ಕಂಡೆ, ಯೋಗಿ ಭೂಷಣ ಶಿವನನ್ನು ಕಂಡೆ, ಭಾಗವತರ ಸಮ್ಮೇಳನ ಕಂಡೆ, ಕಾಗಿ ನೆಲೆಯಾದಿ ಕೇಶವನ ನಾ ಕಂಡೆ. ವೈಕುಂಠ ಏಕಾದಶಿ ನಿನ್ನೆ, ಇವತ್ತು ಮುಕ್ಕೋಟಿ ದ್ವಾದಶಿ. ಅದಕ್ಕೆ ಈ ನಿಜವಾದ ನೆಲೆ ವೈಕುಂಠ ಅನ್ನೋದು ಏನಿದೆಯೋ ಅದು ನಮ್ಮ ನಿಜವಾದ ನೆಲೆ ಅಷ್ಟೆ, ನಮ್ಮ ಸ್ವಸ್ವರೂಪ ಅದು. ಅದನ್ನ ಆ ರೀತಿಯಲ್ಲಿ ಕರೆದಿದ್ದಾರೆ. ವೈಕುಂಠ ಅಂದ್ರೆ, ಕುಂಠ ಅಂದ್ರೆ ಕೊರತೆ. ವೈಕುಂಠ ಅಂದ್ರೆ ಕೊರತೆಯೇ ಇಲ್ಲದಿರುವಂಥದ್ದೇ ವೈಕುಂಠ. ಭೂಲೋಕದಲ್ಲಿ ಕೊರತೆ ಇಲ್ದಂಗೆ ಮಾಡ್ಕೊಳ್ತೀವಿ ಅನ್ನೋದೆಲ್ಲ ಮೂರ್ಖತನ. ಇಲ್ಲಿ ಆ ಸಾಧ್ಯವೇ ಇಲ್ಲ. ಇರೋದೇ ಸ್ವಲ್ಪ ಕಾಲ. ಆ ಸ್ವಲ್ಪ ಕಾಲದಲ್ಲಿ ಬುದ್ಧಿ ನೆಟ್ಟಿಗಿದ್ರೆ ಪರವಾಗಿಲ್ಲ. ಬುದ್ಧಿ ಮಾಯೆಯ ಕಡೆ ವಾಲಿದ್ರೆ ಬುದ್ಧಿ ವಕ್ರ ಆಗುತ್ತೆ. ಹಾಗಿದ್ದಾಗ ಇನ್ನ ಈ ಸಾಧನೆ ಮಾಡೋದೆಲ್ಲ ಸಾಧ್ಯ ಇಲ್ಲ. ಹೀಗಾಗಿ ತ್ಯಾಗದಿಂದಲೇ ಅಮೃತತ್ವ. ತ್ಯಾಗೇನೇಕೆ ಅಮೃತತ್ವ ಮಾನುಷು. ತ್ಯಾಗಾತ್ ಶಾಂತಿ ನಿರಂತರಂ. ತ್ಯಾಗ ಮಾಡೋದ್ರಿಂದ ಶಾಂತಿ ನಿರಂತರವಾಗಿರುತ್ತೆ. ಆ ಶಾಂತಿನೇ ಸುಖ. ಅಶಾಂತಸ್ಯ ಕುತಃ ಸುಖಂ. ಶಾಂತಿ ಇಲ್ಲದೆ ಇರೋ ಸುಖ ಎಲ್ಲಿ? ಇಲ್ಲ. ಶಾಂತಿ ಯಾರಿಗೆ? ತ್ಯಾಗ ಮಾಡಿದವ್ರಿಗೆ ಶಾಂತಿ. ಯಾರು ತ್ಯಾಗ ಮಾಡ್ತಾರೆ? ಆಗ್ಲೇ ನಾವು ಗಮನಿಸಿದ ಹಾಗೆ, ಪೆಟ್ಟುಗಳು ಬಿದ್ದಾಗ ಹಿಡ್ಕೊಂಡಿದಾರಲ್ಲ, ನಂದು ನಂದು ನನ್ನವರು ಅದು ಇದು ಅಂತೆಲ್ಲ, ಎಷ್ಟೆಷ್ಟು ಕಡೆ ಹಿಡ್ಕೊಂಡಿದಾರೋ ಅಲ್ಲೆಲ್ಲ ಪೆಟ್ಟುಗಳು ಬಿದ್ಮೇಲೆ ಒಂದೊಂದಾಗಿ ಬಿಡ್ತಾ ಬರ್ತಾರೆ. ಅದನ್ನೇ ಅನುಭವ ಅಂತ ಕರೆದ್ರು. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂದ್ರು. ಅನುಭವ ಅಂದ್ರೆ ಹೀಗೆ ಇರುತ್ತೆ. ಲೋಕದ ಅನುಭವ, ಮನುಷ್ಯರ ಅನುಭವ. ಮನುಷ್ಯರು ಎಲ್ಲ ಕಡೆ ಮನುಷ್ಯರೇನೆ. ಅವ್ರು ಯಾರೋ ಹಾಗಿದ್ದಾರೆ, ಇವ್ರು ಹೀಗೆ ಅಂತ ಇವ್ರಿಗೆ ಹಾಗನ್ಸುತ್ತೆ. ಭಜಗೋವಿಂದ ಮೇಲೆ ನಾವು ಬಹಳ ವಿವರವಾಗಿ ನೋಡಿದೀವಿ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಅಯಂ ಅತೀವ ವಿಚಿತ್ರ. ಕಸ್ಯತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತೆಯ ತದಿಹ ಭ್ರಾತಃ. ಸೋದರನೇ, ತತ್ವಚಿಂತನೆ ಮಾಡು. ಯಾರು ನಿನ್ನೋರು, ಎಲ್ಲಿದೆಯಾ, ಏನು, ಇವೆಲ್ಲ ಚಿಂತನೆ ಮಾಡು. ಭಜಗೋವಿಂದಮಲ್ಲಿ ನೋಡಿದ್ವಿ. ಹೀಗೆ ಎಚ್ಚರ ಆಗ್ಬೇಕು. ಎಚ್ಚರಾಗೋ ಮನುಜ ಎಚ್ಚರಾಗೋ, ಮರೆತು ನೀನು ಮಲಗಬೇಡ ಎಚ್ಚರಾಗೋ ಅಂತೆಲ್ಲ ಎಚ್ಚರಿಸ್ತಾರೆ. ಈ ಆತ್ಮ ಜಾಗೃತಿ ಇಲ್ಲದೆ ಇರೋರು ಏನ್ ಮಾಡ್ತಾರೆ? ನಷ್ಟವನ್ನೇ ಲಾಭ ಅನ್ಕೋತಾರೆ, ಕಷ್ಟವನ್ನೇ ಸುಖ ಅನ್ಕೋತಾರೆ.
ತಮಗೆ ತಾವೇ ಸುಳ್ಳು ಭರವಸೆ ಕೊಟ್ಕೋತಾರೆ. ಇಲ್ಲೇನೋ ನಮಗೆ ಸಿಗುತ್ತೆ ಅಂತ ಅಲಿತಾ ಇರ್ತಾರೆ. ಆದರೆ ಇವ್ರಿಗೇನು ಸಿಗಲ್ಲ. ಕೊನೆಗೆ ಸಿಗೋದು ಮೃತ್ಯು. ಹೀಗಾಗಿ ಅದು ಬರೋಕ್ ಮೊದಲೇ ಎಚ್ಚರ ಆಗ್ಬೇಕು. ಜೀವ ಜಾಗೃತ ಆಗ್ಬೇಕು. ತನ್ನನ್ನು ತಾನು ಮರ್ತೋಗಿದೆ. ಈ ಸ್ಥೂಲ ಶರೀರ ಪ್ರವೇಶ ಮಾಡಿದ್ಮೇಲೆ ತನ್ನ ನಿಜ ಸ್ವರೂಪವನ್ನು ಮರ್ತು ಬಿಡುತ್ತೆ. ಎಂಥವರಾದ್ರೂ ಮಹಾತ್ಮರೇ ಮರ್ತೋಗ್ತಾರಂತೆ. ಸ್ವಾಮಿ ವಿವೇಕ ಅಂದ್ರೆ ಮರ್ತೋಗಿದ್ರು. ರಾಮಕೃಷ್ಣರು ಎಚ್ಚರಿಸಿದ್ರು. ಮೊದಲನೇ ಸಾರಿ ಅವರನ್ನ ಸ್ಪರ್ಶ ಮಾಡಿದಾಗ, ಏನ್ ಮಾಡ್ಬಿಟ್ವಿ ನೀವು, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅದು ಇದು ಅಂತೆಲ್ಲ ಕಿರ್ಚ್ಕೋತಾರೆ. ಅನ್ನಮಯ್ಯಾಚಾರ್ಯರು ಅವರು ಮೈ ಮರೆತು ಇಲ್ಲೇ ಕಾಲ ಕಳೀತಾ ಇರ್ತಾರೆ. ಕನಕದಾಸರದು ಅದೇ ಕತೆ, ಪುರಂದರದಾಸರದು ಅದೇ. ಇಂಥ ಕಾರಣ ಜನ್ಮಗಳು ಮಹಾತ್ಮರದೇ ಕತೆ ಹೀಗಾದಾಗ ಇನ್ ಸಾಮಾನ್ಯರ ಕತೆ ಏನ್ ಹೇಳೋದಿದೆ? ತಮ್ಮನ್ ತಾವೇ ಮರ್ತೋಗಿದ್ದಾರೆ. ಅದಕ್ಕೆ ಗುರು ಕೃಪೆ ಅಂತ. ಗುರು ಎಚ್ಚರಗೊಳಿಸ್ತಾನೆ, ಜಾಗೃತಗೊಳಿಸ್ತಾನೆ. ಹಾಗಾಗಿ ಗುರು ಕೃಪೆ ಇಲ್ಲದೆ ದೊರೆಯದಣ್ಣ ಮುಕ್ತಿ ಅಂತ ಅದಕ್ಕೆ ಹೇಳಿದ್ದ. ಜಾಗೃತಿನೇ ಆಗದೆ ಇನ್ನೇನ್ ಸಾಧನೆ ಮಾಡೋದು? ಆಮೇಲೆ ಅವರು ಮುಕ್ತರಾಗೋದು, ಜ್ಞಾನಿಯಾಗಿ ಮುಕ್ತರಾಗೋದು ಯಾವಾಗ? ಇನ್ನು ಜಾಗೃತಿನೇ ಆಗಿಲ್ಲ. ಜಾಗೃತಗೊಳಿಸೋನೆ ಗುರು. ಹೀಗೆ ಆತ್ಮ ಜಾಗೃತಿ ಉಂಟಾದಾಗ ನಮ್ಮ ನಿಜ ಸ್ವರೂಪ ಏನು, ನಾವು ಏನ್ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ, ಇದು ಮೈಮರೆತು ಇರುವಂತ ಸ್ಥಳ ಅಲ್ಲ. ಇದು ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮ ಅಂತ. ಅಂತಹ ಲೋಕ ಇದು ಅನಿತ್ಯವಾದ್ದು, ಅಶಾಶ್ವತವಾದ್ದು. ಇಲ್ಲಿ ಯಾವುದು ತನ್ನದು ಅಂತ ಇಲ್ಲ. ಜಾಗೃತರಾಗಿ ಇದನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಒಂದು ಕೀರ್ತನೆ ಬಹಳ ಅದ್ಭುತವಾಗಿ ಹಾಡ್ತಾರೆ. ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಅಂತಾಗ ಹಿಂದೆ ಗಮನಿಸಿದ್ವಿ. ಪ್ರಾಚೀನದಲ್ಲಿ ಹೇಗೆ ಬರೆದಿತ್ತೋ ಶಾಸ್ತ್ರದಲ್ಲಿ ಹಾಗಿರ್ಬೇಕು. ಮಕ್ಕಳು ಆಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಸಿಪೋದಂತೆ. ಪಕ್ಷಿ ಬಂದು ಅಂಗಳದಲ್ಲಿ ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಬರಬೇಕು, ಇಲ್ಲೇನಿತ್ತೋ ಕೆಲಸ ಮುಗಿಸ್ಕೋಬೇಕು, ಹೋಗ್ತಾ ಇರ್ಬೇಕು. ಎಲ್ಲಿಂದ ಬಂದ್ವಿ ಅನ್ನೋದೇ ಮರ್ತೋದ್ರೆ, ಇಲ್ಲೇ ಮೈ ಮರೆತು ಇದ್ಬಿಟ್ರೆ ಆವಾಗ ಏನಾಗುತ್ತೆ? ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಆಗ ಭಯ, ಚಿಂತೆ, ಗೊಂದಲ, ವ್ಯಾಕುಲತೆ ಇವೆಲ್ಲ ಕಾಡುತ್ತೆ. ಅರ್ಜುನನಿಗೆ ವಿಷಾದ ಬಂದಿದ್ದು ಹಾಗೆ. ಪರಮಾತ್ಮ ಅದನ್ನು ನಿವಾರಣೆ ಮಾಡಿದ. ಹಾಗೆ ಆತ್ಮ ಜಾಗೃತಿ ಆಗ್ಬೇಕು. ಆಮೇಲೆ ಎಲ್ಲವನ್ನ ಕಳೆದ ಮೇಲೆ ಏನು ಉಳಿಯುತ್ತೆ ಅಂದ್ರೆ ತಾನು ತಾನಾಗಿ ಉಳಿತಾನೆ. ಆತ್ಮ ನಮ್ಮ ನಿಜ ಸ್ವರೂಪದಲ್ಲಿ ನಾವು ಉಳಿತೀವಿ. ಈಗೆಲ್ಲ ಆರೋಪ ಮಾಡ್ಕೊಂಡಿರೋದು ನಮ್ಮ ಮೇಲೆ ನಾವೇ ಆರೋಪಿಸ್ಕೊಂಡಿರೋದೇ ಬಹಳ ಇದೆ. ಈ ಆರೋಪಗಳನ್ನೆಲ್ಲ ಕಳಿಬೇಕು. ಎಲ್ಲವನ್ನ ಕಳೆದ ಮೇಲೆ ಏನು ಉಳಿಯುತ್ತೋ ಅದೇ ಸತ್ಯ. ಹಾಗಾಗಿ ಮೊದಲು ಜಾಗೃತರಾಗಬೇಕು. ತಿಷ್ಠತ ಜಾಗೃತ. ಜಾಗೃತರಾಗಬೇಕು. ಶ್ರೇಷ್ಠನಾದ ಗುರುವಿನ ಬಳಿ ಹೋಗಬೇಕು. ಜ್ಞಾನವನ್ನ ಪಡ್ಕೋಬೇಕು. ನಂತರ ಸಾಧನೆ ಮಾಡಿ ಜ್ಞಾನಿ ಆಗಬೇಕು. ಜ್ಞಾನದ ಅನುಭವ ಪಡ್ಕೋಬೇಕು. ಸ್ವಸ್ವರೂಪದ ಅನುಭವ ಪಡ್ಕೋಬೇಕು. ಈ ಸ್ವಸ್ವರೂಪವನ್ನೇ ಇಲ್ಲಿ ವೈಕುಂಠ ಅಂತ ಕರೆದಿದೆ. ಸ್ವರಾಟ್, ಸ್ವಲೋಕ, ಸ್ವಧಾಮ, ಆತ್ಮಲೋಕ, ಈ ತರ ಎಲ್ಲ ಬೇರೆ ಬೇರೆ ಪದಗಳಲ್ಲಿ ಕರೆದಿದ್ದಾರೆ. ಒಟ್ಟಿನಲ್ಲಿ ತನ್ನ ಸ್ವಸ್ವರೂಪದಲ್ಲಿ ನೆಲೆಸಬೇಕು. ಈಗ ನಾವಿರುವಂತ ಸ್ಥಿತಿ ಏನಿದೆಯೋ ಇದು ನಮ್ಮ ನಿಜ ಸ್ವರೂಪದ ಸ್ಥಿತಿ ಅಲ್ಲ. ಇದು ಆರೋಪ ಹೊತ್ಕೊಂಡಿರೋದು. ಇಲ್ಲ ಸಲ್ಲದನ್ನೆಲ್ಲ ನಾವೇ ಆರೋಪ ಹೊತ್ಕೊಂಡಿದ್ದೀವಿ. ಹಾಗಾಗಿ ಮನುಷ್ಯನಿಗೆ ಭಯ, ದುಃಖ, ಚಿಂತೆ, ನಾಟಕ, ಕಪಟತನ, ಇಲ್ಲ ಸಲ್ಲದ್ದೆಲ್ಲ ಬಹಳಷ್ಟು ಬಾಧೆಗಳು ಇದೆ. ಹೀಗಾಗಿ ಸಜ್ಜನರ ಸಂಘದಲ್ಲಿ ಇರಬೇಕು. ಅದು ನಮ್ಮನ್ನ ಸದಾ ಜಾಗೃತಗೊಳಿಸುತ್ತೆ.
ಇಲ್ಲಿ ಮೈ ಮರಿಬಾರ್ದು, ಮೈ ಮರೆತು ಇರಬಾರ್ದು. ಇವ್ರದ್ದು ಶಂಕರ ಭಗವತ್ಪಾದರದು ಒಂದು ಕೃತಿ ಇದೆ, ಜಾಗೃತ ಪಂಚಕಂ ಅಂತಾನೆ ಅದಕ್ಕೆ ಹೆಸರು. ತಸ್ಮಾತ್ ಜಾಗ್ರತ ಜಾಗ್ರತ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ ಅಂತ. ಈ ಥರ ವೇದಾಂತವನ್ನ ಕೇಳ್ತಾ ಇರಬೇಕು. ವೇದಾಂತ ಬರೀ ಸಾಧು ಸನ್ಯಾಸಿಗಳಿಗೆ ಅಂತ ಭಾವಿಸ್ಬಾರ್ದು. ಅವರು ವೇದಾಂತ ಕೇಳಿನೇ ಸಾಧುಗಳಾಗಿರೋದು. ಈಗ ಅವ್ರು ಹೇಳ್ತಾ ಇರೋದು ಗೃಹಸ್ಥರಿಗೆ, ಪ್ರಪಂಚದಲ್ಲಿ ಆಸಕ್ತರಾಗಿರೋ ಸಾಮಾನ್ಯರಿಗೆ ಅಲ್ಲಿ ಎಚ್ಚರವಾಗಿರಿ, ಮೈ ಮರಿಬೇಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮೈ ಮರೆತ್ರೆ ಏನಾಗುತ್ತೆ ಅಂತ ಗೊತ್ತೇ ಇದೆ. ಅವರು ಪ್ರತಿನಿತ್ಯ ದುಃಖ, ಚಿಂತೆ, ಭಯದಲ್ಲಿ ತೊಳಲಾಡ್ತಾರೆ. ಅನೇಕ ವಿಧವಾದ ಬಾಧೆಗಳನ್ನು ಅನುಭವಿಸ್ತಾರೆ. ಕೊನೆಗೆ ಮತ್ತೆ ಮತ್ತೆ ಹುಟ್ಟೋದು, ಸಾಯೋದು, ಇದನ್ನು ಅನುಭವಿಸ್ತಾರೆ. ಮೃತ್ಯುವಿನ ಸಂಕಟ, ಗರ್ಭವಾಸದ ಸಂಕಟ, ಇವೆಲ್ಲ ಅನುಭವಿಸ್ತಾನೆ ಇರ್ತಾರೆ ಮತ್ತೆ ಮತ್ತೆ. ಆ ಸಮಯದಲ್ಲಿ ಇವ್ರು ಯಾರನ್ನ ಮೆಚ್ಚೋದಕ್ಕೆ ಬಹಳಷ್ಟು ಶ್ರಮ ಪಟ್ಟರು, ಅವ್ರು ಯಾರು ಅವ್ರ ನೋವನ್ನ ಹಂಚ್ಕೊಳ್ಳಲ್ಲ. ಈ ಜನ್ಮದಲ್ಲಿ ಯಾರನ್ನ ತನ್ನೋರು ಅಂತ ಭಾವಿಸ್ತಾ ಇದ್ದಾರೋ ಅವ್ರು ಯಾರು ಅವ್ರ ಜೊತೆ ಬರಲ್ಲ. ನಾರಾಯಣ ನಾಮ ನೆರೆ ಬಾಹೋದಲ್ಲದೆ ಯಾರೂ ಸಂಗಡ ಬಾಹೋರಿಲ್ಲ. ಇದೆಲ್ಲ ಸದಾ ನೆನಪಿಟ್ಕೊಂಡು ಜೀವನ ಮಾಡೋದಿದೆಯಲ್ಲ, ಇದೇ ಜಾಗೃತಿ, ಎಚ್ಚರವಾಗಿರೋದು. ಸತ್ಯವನ್ನ ಮರೆಯದೆ ಜೀವನ ಮಾಡೋದೇ ಜಾಗೃತ ಸ್ಥಿತಿ, ಆತ್ಮಜಾಗೃತಿ ಅಂತ. ಹಾಗಾಗಿ ನಿತ್ಯವೂ ಸದ್ವಿಚಾರಗಳನ್ನ ಚಿಂತನೆ ಮಾಡ್ತಾ ಇರಬೇಕು. ಸತ್ಸಂಗ ಪ್ರತಿನಿತ್ಯ ಬೇಕು ನಮಗೆ. ಪ್ರಯತ್ನ ಪಟ್ಟರೆ ಪ್ರತಿನಿತ್ಯ ಸತ್ಸಂಗ ಸಿಗುತ್ತೆ. ಸ್ವಲ್ಪ ಮಟ್ಟಿಗಾದ್ರೂ ತ್ಯಾಗ ಮಾಡಬೇಕಾಗತ್ತೆ. ಸಮಯವನ್ನ ಅಥವಾ ಇನ್ನೊಂದು ಮತ್ತೊಂದನ್ನು ಸ್ವಲ್ಪ ಬಿಡುವು ಮಾಡಿಕೊಂಡು ಸರಳ ಜೀವನ ಮಾಡೋರಿಗೆ ಸತ್ಸಂಗಕ್ಕೆ ಸಮಯ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅವರೇ ಧನ್ಯರು. ಉಳಿದ ತೋರಿಕೆ ಜೀವನ ಎಲ್ಲ ಇದು ಬಣ್ಣದ ಬದುಕಿದು. ಕೊನೆಗೊಂದಿನ ಬಣ್ಣ ಎಲ್ಲ ಹೊಟ್ಟೋಗುತ್ತೆ, ಸತ್ಯ ಮಾತ್ರ ಪ್ರತ್ಯಕ್ಷವಾಗಿ ಕಣ್ಮುಂದೆ ಕಾಣುತ್ತೆ. ಹೀಗಾಗಿ ನಾವು ಇವತ್ತು ಬಹಳ ಪವಿತ್ರವಾದ ದಿನ, ಮುಕ್ಕೋಟಿ ದ್ವಾದಶಿ ಅಂತ. ನಿನ್ನೆ ವೈಕುಂಠ ಏಕಾದಶಿ. ಈ ಸಮಯದಲ್ಲಿ ಅನ್ನಿಸ್ತು, ಈ ವೈಕುಂಠ ಅಂದ್ರೆ ಏನು? ನಮ್ಮ ಸ್ವಸ್ವರೂಪವೇ ವೈಕುಂಠದ ಅನುಭವ, ವೈಕುಂಠ ಅನ್ನೋದು. ಇದರ ಬಗ್ಗೆ ಒಂದಷ್ಟು ವಿಚಾರ ದಾಸರ ಪದಗಳಲ್ಲಿ, ಮಹಾತ್ಮರ ವಾಕ್ಯಗಳಲ್ಲಿ ಒಂದಷ್ಟು ಗಮನಿಸೋಣ. ಜಾಗೃತರಾಗೋಣ. ಎಚ್ಚರಿಕೆಯಿಂದ ಈ ಲೋಕದಲ್ಲಿ ನಾವು ಇರೋಣ. ವೇದಾಂತ ವಾಕ್ಯಗಳು ನಮ್ಮನ್ನ ಸದಾ ಎಚ್ಚರವಾಗಿರುವಂತೆ ಮಾಡುತ್ತೆ. ಒಂದು ಸರಿ ಆತ್ಮ ಜಾಗೃತಿ ಅಂತ ಆಯ್ತು ಅಂದ್ರೆ ಮತ್ತೆ ಸತ್ಯ ಮರ್ತೋಗಲ್ಲ. ಅದಾಗೋವರೆಗೂ, ಅಂದ್ರೆ ಈಗ ಮಲಗಿರೋನು ಎದ್ದು ನಿಂತ್ಕೊಳ್ಳೋವರೆಗೂ ಕಷ್ಟ. ಕಣ್ಬಿಡ್ತಾರೆ, ಮತ್ತೆ ನಿದ್ರೆಗೆ ಜಾರ್ತಾರೆ, ಮತ್ತೆ ಕಣ್ಬಿಡ್ತಾರೆ, ಮತ್ತೆ ನಿದ್ರೆಗೆ ಜಾರ್ತಾರೆ, ಹೀಗೆ ಆಗ್ಬಿಡುತ್ತೆ. ಎದ್ದು ನಿಲ್ಲೋವರೆಗೂ ಅಷ್ಟೆ. ಅದಕ್ಕೆ ಉತ್ತಿಷ್ಠತ ಜಾಗೃತ ಅಂದ್ರೆ ಎದ್ದು ನಿಲ್ಬೇಕು ಅಂತ. ಮಲಗಿದ್ರೆ ಮತ್ತೆ ಯಾವಾಗ ನಿದ್ರೆಗೆ ಹೋಗ್ತಾರೆ ಗೊತ್ತಾಗಲ್ಲ. ಈ ಮಲಗಿರೋರ್ನ ಜಾಗೃತಗೊಳಿಸೋದೇ ಸತ್ಸಂಗದ ಉದ್ದೇಶ. ಮಹಾತ್ಮರ ಮಾತುಗಳೆಲ್ಲ ಹೀಗೆ ಇರುತ್ತೆ. ಅಂಥ ಮಾತುಗಳು ಎಷ್ಟು ಹೇಳಿದ್ರು ಸಾಲದು, ಅಷ್ಟಿದೆ ನಮ್ಮ ಹತ್ರ. ನಮ್ಮ ಭಾರತದಲ್ಲಿ ಅಷ್ಟು ಮಹಾತ್ಮರು ಅಂತಹ ಸಾಹಿತ್ಯ ನೇರವಾಗಿ ಪ್ರತ್ಯಕ್ಷವಾಗಿ ಹೇಳಿದ್ದಾರೆ. ಮುಚ್ಚುಮರೆ ಏನಿಲ್ಲ. ಆಡು ಭಾಷೆಯಲ್ಲೇ ಹೇಳಿದ್ದಾರೆ, ಕನ್ನಡದಲ್ಲಿ, ತೆಲುಗಿನಲ್ಲಿ. ನಮಗೆ ಯಾವ್ಯಾವ ಭಾಷೆಗಳು ನಾವು ನೋಡ್ತೀವೋ ದೇಶದಲ್ಲಿ, ಆ ಎಲ್ಲ ಭಾಷೆಗಳಲ್ಲೂ ಸಂತರು ಸತ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸತ್ಸಂಗ, ಸಾಧು ಸಜ್ಜನರ ಮಾತುಗಳನ್ನ ಅರ್ಥ ಮಾಡಿಕೊಂಡು ಜಾಗೃತರಾಗಿ ಜೀವನ ಮಾಡ್ತಾ ತಮೋಗುಣದಿಂದ ಹೊರಬಂದು ನಿತ್ಯ ಜಾಗೃತರಾಗಬೇಕು. ಮತ್ತೆ ಮೈ ಮರೆಯದ ಸ್ಥಿತಿಗೆ ಏರ್ಬೇಕು. ಮಾಯಾಲೋಕದಲ್ಲಿದ್ದಾಗ ಯಾವಾಗ ಮತ್ತೆ ಮರ್ತು ಹೋಗ್ತಾರೆ ಹೇಳಕ್ಕಾಗಲ್ಲ. ನಿತ್ಯ ಜಾಗೃತಿ ಒಂದು ಸರಿ ಉಂಟಾಯ್ತು ಅಂದ್ರೆ ಆತ್ಮ ಜಾಗೃತಿ, ಮತ್ತೆ ಮೈ ಮರೆಯಲ್ಲ.
ಅಂತಹ ಜಾಗೃತಿಗೆ ಸಾಧನೆ ಮಾಡಬೇಕು. ಅಂಥ ಸಾಧನೆಯಲ್ಲಿ ನಾವು ತೊಡಗೋಣ. ನಿರಂತರವಾಗಿ ಸತ್ಸಂಗದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಣ. ಪರಮಾತ್ಮನ ಕೃಪೆಯಿಂದ ನಮ್ಮಲ್ಲಿ ಆತ್ಮಜ್ಞಾನ ಜಾಗೃತ ಆಗಲಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.